ಎಲ್ರಿಗೂ ನಮಸ್ಕಾರ. ಅಭಿನಯ ಭಾರತಿ ವರ್ಚುವಲ್ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ರಂಗಾಸಕ್ತರಿಗೆ ನನ್ನ ನಮಸ್ಕಾರಗಳು. ನಾನು ವಿನೋದ್ ಅಂಬೇಕರ್. ಇವತ್ತು ನಾನು ಧ್ರುವರಂಗದ ಮೇಲೆ ಮಾತಾಡ್ತಾ ಇದ್ದೇನೆ. ಧ್ರುವರಂಗ ಅಥವಾ ಧ್ರುವರಾಜ್ ದೇಶಪಾಂಡೆ ಧ್ರುವರಂಗ ಧ್ರುವರಾಜ್ ದೇಶಪಾಂಡೆ ಎರಡೂ ಒಂದೇ. ಧ್ರುವರಾಜ್ ಅವರು ಮೂಲತಃ ಮೊದಲಿನ ಬಿಜಾಪುರ ಜಿಲ್ಲೆ ಕೂಡಸಂದ್ರ ಕಟಗೂರಿನ ಊರಿನವರು. ಹಲೋ, ಧ್ರುವರಾಜ್ ಅವರು ಅವನ ಪ್ರಥಮ ಭೇಟಿ ಬಿಜಾಪುರ ಜಿಲ್ಲೆಯೊಳಗೆ ಶ್ರೀನಿವಾಸ ಅವರಿಗೆ ಮನೆಯೊಳಗೆ ಮೊದಲೇದು ನಂದು ಅವರ ಸಂಪರ್ಕ ಬಂತು. ಆವಾಗ ಶ್ರೀನಿವಾಸ್ ಪ್ರಭು ಅವರು ಒಂದು ಮಕ್ಕಳಿಗಾಗಿ ಒಂದು ವರ್ಕ್ಶಾಪ್ ಮಾಡಿದ್ರು, ಪಾರಿಜಾತ ಅಂತ ಹೇಳಿತ್ತು. ಅವ್ರು ಶ್ರೀನಿವಾಸ ಪ್ರಭು ಅಂದರೆ ಅವತ್ತಿನ ದಿವಸ ಆ ಮೀಟಿಂಗ್ ಬಂದಿದ್ದರು. ನಾನು ದೂರಿಂದ ನೋಡಿದೆ. ನಾ ಭಾಳ ಸಣ್ಣವಿದ್ದೆ ಅವಾಗ, 81ನೇ ಸಾಲಿನಲ್ಲಿ. ದೂರಿಂದ ಇವರು ಬಹುಶಃ ಶ್ರೀನಿವಾಸ ಅವ್ರಿಗೆ ಅವ್ರ ಬಳಗ ಸಂಬಂಧಿಕರಂತ ನೋಡಿದೆ. ಮೊದಲನೇ ಸಂಬಂಧ ಯಾರ್ಯಾರು ಬರ್ತೀರಿ ಶಿಬಿರಕ್ಕೆಲ್ಲ ಹಿಂಗೆ ನಡೆದಿತ್ತು ರೀ. ಎಲ್ಲ ಮುಗೀತು. ಮುಂದೆ ಒಂದು ನಿಮಿಷ ಇವರು ಧ್ರುವರಾಜ್ ದೇಶಪಾಂಡೆ ರಂಗಾಸಕ್ತರು ಅಂತ ಇಷ್ಟು ಅವ್ರಿಗೆ ಅವ್ರು ಪರಿಚಯ ಮಾಡಿಸಿದ್ರು. ಮುಂದೆ ಅವ್ರ ಪಾಡಿಗೆ ಅವರು ಹೊರಟರು. ನಮ್ಮ ನಾಟಕ ಶಿಬಿರ ಮುಕ್ತಾಯ ದಿವಸ ಅವತ್ತು ಅವ್ರು ಮತ್ತೆ ಬಂದಿದ್ದರು. ನಾಟಕ ಆಯ್ತು, ನಾಟಕ ಮುಗೀತು. ಹೋಗೋ ಮುಂದೆ ಅವ್ರು ಎಲ್ಲರೂ ಭೇಟಿ ಆಗುತ್ತೆ. ನಮ್ಮ ತಂದೆಯೂ ಇದರಲ್ಲಿ. ಆವಾಗ ಮಾತಾಡೋ ಮುಂದೆ MP ಕುಲಕರ್ಣಿ ಅವರು ಇದು ಆಲಿಮಠ ಜಂಗ ಅಂತ ಏನೋ ಮಾತಾಡ್ತಾಯಿದ್ರು. ನನಗೆ ವಿಷಯ ಏನೂ ಗೊತ್ತಿರಲಿಲ್ಲ. ಮುಂದೆ ತಾವರಿಗೆ ಹೇಳಿದರು, ಇವರು ಧ್ರುವರಾಜ್ ದೇಶಪಾಂಡೆ ಅಂತೇಳಿ ಸಂಗಮದವರು ಸಂಗ್ರಾಹಕ ಅಂತೇಳಿ ಒಂದೇನೋ ತಂಡ ಕಟ್ಟಿದ್ದಾರೆ, ನಾಟಕ ಮಾಡ್ತಾರೆ, ಭಾಳ ಆಸಕ್ತಿ ಇದೆ ಅಂತ ಅಂದರು. ಬಟ್ ನನ್ನ ಲುಕ್ ಆವಾಗ ಧ್ರುವರಾಜ್ ದೇಶಪಾಂಡೆ ಅವ್ರು ಹೇಗಿತ್ತಂದರೆ, ಬುಲೆಟ್ ಮೇಲೆ ಕೂತಿದ್ರು, ವೈಟ್ ಶರ್ಟು, ಕೈಯಾಗ ಒಂದು ದಪ್ಪೊಂದು ಹೊತ್ತು ವಾಚ್ ಕಟ್ಟಿದ್ರು. ಬುಲೆಟ್ ಮೇಲೆ ಹೊಂಟಿದ್ದು ನೋಡಿ ನನಗಂತೂ ಯಾವುದೋ ಒಂದು ಫಿಲ್ಮ್ ಹೀರೋ ಥರ ಕಂಡರು ಅಷ್ಟೇ. ಮುಂದೆ ನಮ್ಮವ್ರ ಸಂಪರ್ಕ ಬಾಗಲಕೋಟೆಯೊಳಗೆ ಸೂರ್ಯಾಸ್ತಿಂದ ಸೂರ್ಯೋದಯ ನಾಟಕ ನೋಡುವಾಗ ಒಬ್ಬ ದೊಡ್ಡ ನಟ, ಅದ್ಭುತ ಕಲಾವಿದ ಅಷ್ಟು ಗೊತ್ತಾಯಿತು. ಭಾಳ ಸಂಪರ್ಕ ಇರಲಿಲ್ಲ. 1985ನೇ ಇಸ್ವಿ ನಾನು ನೀನಾಸಂ ಇಂಟ್ರ್ಯೂಗೆ ಹೋದಾಗ ಇವರು ಬಂದಿದ್ದರು. ಆಮೇಲೆ ಹಿಂಗೆಲ್ಲ ಪರಿಚಯ ನೀ ಅಲ್ಲಿ ಎಲ್ಲ ಕೊಟ್ಟಿದ್ರು. ಆಮೇಲೆ ಅವೆಲ್ಲ ಒಟ್ಟಾಗಿ ನಮ್ಮ ಜೊತೆಗೆ ನಮ್ಮಣ್ಣ ಪ್ರಮೋದ್ ಅಂಬೇಕರ್ ಅವರು ಬಂದಿದ್ದರು. ಇಂಟ್ರ್ಯೂ ಮುಗೀತು. ಆಮೇಲೆ ಇಂಟ್ರ್ಯೂದಾಗ ಎಲ್ಲರ ಹೆಸರು ಹಾಕಿದ್ರು. ನಂದು ವಿನೋದ್ ಕುಮಾರ್ ಅಂತ ಮೂರಾಕ್ ಬಂದಿದ್ದು. ವಿನೋದ್ ಕುಮಾರ್ ವಿ ಅಂತಿತ್ತು, ನಂದು ಆಗಿಲ್ಲ ಅಂತ ಮಾಡಿದ್ದೆ. ಆಗ ನಾನು ಈಗೇನು ಧ್ರುವಣ್ಣ ಅಂತಿದ್ದೆ, ಮಗನ ಹುಚ್ಚಿ ಚೆಂದಾಗಿ ನೋಡೋದನ್ನು ಅಂತ ಫಸ್ಟ್ ಅವನನ್ನು ಬೈದಿದ್ದೆ, ಹುಚ್ಚಿ ಅಂತ. ಆಮೇಲೆ ನಂಗೆ ಮಜಾ ಅನ್ನಿಸ್ತು. ಆಮೇಲೆ ಇವಾಗ ಗೊತ್ತಾಗ್ತಿ ಈಗ ಅಂತ. ವಿನೋದ್ ಕುಮಾರ್ ಸುಬ್ಬಣ್ಣವ್ರೆ ನಿಂದೆ ಆಗಿದ್ದು, ವಿನೋದ್ ಕುಮಾರ್ ವಿ ನಮ್ಮಲ್ಲಿ ಸರ್ನೇಮ್ ಇರೋ ಅಷ್ಟು ಕಡಿಮೆ ಯೂಸ್ ಮಾಡ್ತೀವಿ. ಆಯಿತು, ಮುಗೀತು. ಆವಾಗ ನಾನು ಧ್ರುವಣ್ಣ ಕೂಡಿ ಪೂರ್ತಿ 1 ವರ್ಷದ ಅವಧಿಯಲ್ಲಿ ನೀನಾಸಂನಲ್ಲಿ ನಾವು ತರಬೇತಿ ಪಡೆದಿದ್ವಿ. ಈಗ ನಾವು ಯಾವಾಗಲೂ ಧ್ರುವಣ್ಣ ಅಂತಿದ್ದೆ. ಅವ್ರನ್ನ ಒಡವಾಟ ಹೇಗಿತ್ತಂತ ಒಂದೇ ಬೆಡ್ನಲ್ಲಿದ್ವಿ. ಪ್ರತಿಯೊಂದಕ್ಕೂ ಅವನು ನನ್ನ ಜೋಡಿ ವಾಸ ಮಾಡ್ತಿದ್ದ. ಪ್ರತಿಯೊಂದಕ್ಕೂ ಅವನು ಆಮೇಲೆ ಇದು ಹಿಂಗಾದ್ರೆ ಹೆಂಗೆ ಪ್ರತಿಯೊಂದು ವಾದ ಮಾಡ್ತಿದ್ದ. ಆದರೆ ಮಹಾ ನಿಷ್ಠುರವಾಗಿ ಆಯ್ತು ದಿವಸ ಕ್ಲಾಸಿಗೆ ಹೋಗ್ತೀವಿ. ಬಟ್ ಈ ಜಂಬೆ ಸರ್ ನಮ್ಮ ಪ್ರಿನ್ಸಿಪಾಲ್ ಯಜಮಾನ್ರ ಅಂತಿದ್ರು. ಒಂಥರ ಖುಷಿ ಆಗುತ್ತೆ. ಅವನ ಪರ್ಸ್ನಾಲಿಟಿ, ಅವನ ಆಕಾರ, ಒಂಥರ ಒಳ್ಳೆ ಹೀರೋ ಇದೆ, ರೋಲ್ ಮಾಡೆಲ್ ನಮ್ಗೆ. ಭಾಷೆ, ಸೊಗಡು, ಮಾತಾಡೋದು ಪ್ರತಿಯೊಂದಕ್ಕೂ ಅವನ ಒಂಚೂರು ಮಾಡಲ್ಲ. ಆಗಿಂದ ಸ್ಟಾರ್ಟ್ ಆಗಿದ್ದು. ಧ್ರುವರಾಜ್ ದೇಶಪಾಂಡೆ ನಾನು 1 ವರ್ಷ ಪೂರ್ತಿ ನೀನಾಸಂಲೆ ಕಲಿತು. ಆಗ ನಮ್ಮ ನಾಟಕಗಳಿಗೆಲ್ಲ ಪೂರ್ಕ ಅವನಿಗೆ 1 ಮಿನಿಟ್ ನಾವು ಬಿಟ್ಟಿರ್ತಿರ್ಲಿಲ್ಲ. ಮುಗೀತು, ನೀನಾಸಂ ಮುಗೀತು. ನೀನಾಸಂ ಮುಗಿದ್ಮೇಲೆ ತಿರುಗಾಟಕ್ಕೆಲ್ಲರೂ ಅವಾರ್ ಮಾಡಿದ್ರು. ಧ್ರುವಣ್ಣ ಬರ್ತಾನೆ, ನನ್ನೂ ಕರೆದಿದ್ರು. ಬರ್ತಾನೆ ಮಾಡಿದ್ವಿ. ಇಲ್ಲ, ಧ್ರುವಣ್ಣ ಯಾಕೋ ನಟರಾಜ್ ಹೆಣಿಗೆ ಬರ್ತಾನೆ, ಈ ವರ್ಷ ನಾವು ಬರೋದು ಲೆಲೆ ಅಂತಂದ. ಹಂಗೆ ಯಾಕೆ ಅಂತ ಕೇಳಿ, ಇಲ್ಲ
ಈ ವರ್ಷ ನನಗೆ ಒಂಚೂರು ಮನೆಯದು ಸಮಸ್ಯೆ ಅದ, ದಯವಿಟ್ಟು ನಾನು ಈ ವರ್ಷ ಬರಲ್ಲ, ಮುಂದಿನ ವರ್ಷ ಬರ್ತೀನಿ ಮಗನ ಅಂತ. ಆಯಿತು. ಆ ಸೂಟಿ ಒಳಗೆ ನಾವು ರಕ್ಷಿದಿ ಒಳಗೆ ಬೆಳ್ಳಕೆರೆ ಪ್ರಸಾದ್ ರಕ್ಷಿದಿ ಅವರು ಅಲ್ಲಿ ಒಂದು ನಾಟಕ ಮಾಡಿದ್ವಿ, ಕಣಿವೆಯ ಕೆಳಗಿನ ಕ್ರಾಂತಿ. ಧ್ರುವಣ್ಣ ಡೈರೆಕ್ಟ್ರು, ನಾ ಅಸ್ಟೆಂಟ್ ಡೈರೆಕ್ಟ್ರು. ಆ ರಕ್ಷಿದಿ ಒಳಗೆ ಅದ್ಭುತವಾದ ಒಂದು ರಂಗವೇದಿಕೆ ಕಟ್ಟಿ ಅಲ್ಲಿ ಒಂದು ನಾಟಕ ಮಾಡಿಸಿದ್ವಿ, ಕಣಿವೆಯ ಕೆಳಗಿನ ಕ್ರಾಂತಿ ಅಂತ. ಆವಾಗಲೇ ತೀರ್ಮಾನ ಆಯಿತು, ಒಂದು ರೂಪರೇಷೆ ಆಯಿತು, ನಾವು ಧ್ರುವರಂಗ ಮಾಡುವನು. ಸಕಲೇಶ್ಪುರ ಹತ್ರ ರಕ್ಷಿದ್ ಅಂತ ಊರು. ಆವಾಗ ಪ್ರಸಾದ್ ರಕ್ಷಿದಿಯವರು ನಮ್ಮ ಒಟ್ಟಿಗೆ ಇದ್ದು ಅವರು ನಮ್ಮ ಮುಂದಿನ ತಯಾರಿಗೆ ಎಲ್ಲ ರೀತಿ ಹೆಲ್ಪ್ ಮಾಡಿದ್ರು. ಮುಂದೆ ನಾವು ಬದಾಮಿಗೆ ಬಂದ್ವಿ. ಬದಾಮಿ ನಮ್ಮ ಮನೆ ಬೇರೆ ಅಲ್ಲ, ಧ್ರುವಣ್ಣ ಮನೆ ಬೇರೆ ಇಲ್ಲ. ಒಟ್ಟು ನಾವು ಅಪ್ಪನೇ ಅಂತಿದ್ದ, ಅವ್ವನೇ ಅಂತಿದ್ದ, ನಮ್ಮಲ್ಲೇ ಇರ್ತಿದ್ದ. ನಮ್ಮ ತುಂಬ ಒಡನಾಟ ಇತ್ತು. ಆಮೇಲೆ ಒಂದು ದಿವಸ ಹಿಂಗೆ ಕೂತಾಗ, ಅಪ್ಪ ಒಂದು ಕೆಲಸ ಮಾಡು, ನಮ್ಮ ಬದುಕು ಇದಕ್ಕೆ ನಾವು ಇದಕ್ಕೆ ಅಂಟ್ಕೊಂಡು ಬಿಟ್ಟಿವಿ, ಅದಕ್ಕೆ ಒಂದು ಸಂಸ್ಥೆ ಮಾಡು, ಧ್ರುವರಂಗ ಮಾಡೋಣ. ಆಯ್ತಪ್ಪ ನೀವು ಮಾಡಿರಿ, ಇಲ್ಲ ನೀವು ಇರ್ತೀರಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನನಗೆ ಯಾವಾಗಲೂ ವಿನೋದ ಅಂತಿದೆಯಲ್ಲ, ವಿನೋದ ಅಂದರೆ ಏನೋ ನಾನು ತಪ್ಪು ಮಾಡೀನಿ ಅಂತಲೇ ಅಂತ. ಅಷ್ಟೊಂದು ಒಡನಾಟ ಇತ್ತು. ಧ್ರುವ ದೇಶಪಾಂಡೆ ಅವ್ರು ಕೂಡಿ, ನಾವೆಲ್ಲ ಕೂಡಿ ಒಂದು ರೂಪರೇಷೆ ಮಾಡಿಕೊಂಡು ಧ್ರುವರಂಗ ಅಂತೇಳಿ ಸಂಸ್ಥೆ ಮಾಡಿ ಸಕಲೇಶ್ಪುರದಲ್ಲಿ ಮೊದಲನೇ ನಾಟಕ ಅಂಜಿ ಮತ್ತು ಬೆಕ್ಕಿಗೆ ಗಂಟೆ ಅದನ್ನ ಧ್ರುವನೇ ಬರೆದಿದ್ದ. ಅವ ಎಂಥ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ ರಾತ್ರಿ ಒಟ್ಟು ಮಲಗ್ತಿದೆಯಲ್ಲ, ಬರೆಯೋದು, ಡಿಸೈನ್ ಮಾಡೋದು, ಸಂಗೀತ ಕಂಪೋಸ್ ಮಾಡೋದು, ಒಂದಿಲ್ಲ ಒಂದು ಅವನು ನಿದ್ದೆ ಎಂಬುದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾಳ ಕಡಿಮೆ ಅಂದರೆ ಭಾಳ ಕಡಿಮೆ. ಎಲ್ಲವೂ ಮಾಡಿಕೊಂಡು ಧ್ರುವರಂಗ ಸಕಲೇಶ್ಪುರದಲ್ಲಿ ಪ್ರಾರಂಭ ಆಯಿತು. ಸಕಲೇಶ್ಪುರದಲ್ಲಿ ಮುಗಿಸ್ಕೊಂಡು ಸೀದಾ ನಾವು ಬದಾಮಿಗೆ ಬಂದ್ವಿ. ಅಪ್ಪ ಹಿಂಗೆ ಎಲ್ಲ ಮಾತಾಡ್ತಾ ನಾನು, ನಮ್ಮ ತಂಗಿ, ನಮ್ಮ ಅಪ್ಪ ಧ್ರುವಣ್ಣ, ನಮ್ಮ ಅಣ್ಣ ಪ್ರಮೋದ್ ಅಂಬೇಕರು, ನಮ್ಮ ತಮ್ಮ ಆನಂದ್ ಇದ್ದ, ಹಿಂಗೆಲ್ಲ ಮಾತಾಡಿ ಕೂತಾಗ ಒಮ್ಮಿಂದೊಮ್ಮೆ ಒಂದು ಟೆಲಿಗ್ರಾಮ್ ಬಂತು. ಹಳಗಾದಾಗ ನೀವು ಶಿಬಿರ ಮಾಡಬೇಕು ಸೆಂಟ್ರಲ್ ಸೌತ್ ಜೋನ್ ಕಲ್ಚರ್ನಿಂದ, ಯಾಕೆ ಇವತ್ತು ಹೊರಟು ನೀವು ಬರ್ರಿ ಅಂತ ಲೆಟ್ರ್ ಇತ್ತು. ನಾವು ಧ್ರುವಣ್ಣ ಹೊಂಟ ಬಿಡ್ತೀನಿ ಅಂತ. ಆವಾಗ ನಾವಪ್ಪ ಹೇಳಿದ್ರು, ಬೇಡ, ನಿನ್ನ ಹೆಂಡತಿ ಊರಾಗಿದ್ದಾಳೆ, ಮಗ ಇದ್ದಾನೆ, ಅವ್ರು ಭೇಟಿಯಾಗಿ ನಾಳೆ ಹೇಳಿ ನಿಮ್ಮೆಲ್ಲ ಅರಿವಿ ಎಲ್ಲ ತಯಾರು ಮಾಡಿಕೊಂಡು ಹೋಗ್ರಿ. ಆವಾಗ ಧ್ರುವಣ್ಣ ಮೊದಲೇ ಮಾತು ಹೇಳಿದ್ದು, ನಾವು ಸಾರ್ವಜನಿಕ ಬದುಕಿಗೆ ಅಂಟುಕೊಂಡಿತ್ತು, ನಮಗೆ ಕರುಣೆ ಸಂಬಂಧಗಳಕ್ಕಿಂತ ಮೀರಿ ನಾನು ನಾಟಕ ಮಾಡಬೇಕು, ಅಪ್ಪ ನಾವು ಹೊರಡ್ತೀನಂದು ನಮಸ್ಕಾರ ಮಾಡಿ ಬ್ಯಾಡ್ಸ್ಕೊಂಡು ಬಂದ್ಬಿಟ್ಟ. ಕಾರವಾರಕ್ಕೆ ಹಳಗ, ಅಲ್ಲೇ ಹಗಲು ರಾತ್ರಿ ಕಾಡಿನ ರಾಣಿ ಪರಿಸರ ಪ್ರೇಮಿ, ಅದ್ಭುತವಾದ ನಾಟಕ. 86 ಮಕ್ಕಳು ಇಟ್ಕೊಂಡು ಒಂದು ನಾಟಕ ಮಾಡಿಸಿದ. ಅವನು ಏನು ಸಿಗ್ತದೆ ಅದನ್ನೆಲ್ಲ ಬಳಸೋದು. ಆ ಕಾರವಾರ ದಂಡಿ, ಆ ಗಿಡಗಳು, ಆ ಮರ, ಆ ಹೂವು, ಅದನ್ನೇ ಇಟ್ಕೊಂಡು ಒಂದು ಅದ್ಭುತವಾಗಿ ಒಂದು ನಾಟಕ ಮಾಡಿಸಿದ. ಹೀಗೆ ನಮ್ಮ ಧ್ರುವರಂಗ ನಾಟಕಗಳು ಸಾಕ್ತಾ ಹೋದು. ಧ್ರುವರಾಜ್ ದೇಶಪಾಂಡೆ ಬಹುಶಃ ಬೀಗುತ್ತಾರ ಅಂತ ಹೇಳ್ತಿದ್ರು. ಅಸೂಯೆ ಕೂಡ ಒಂದು ರಸ, ಅದನ್ನು ಸಾಧಿಸಿ ತೋರಿಸಿದವ ಧ್ರುವರಾಜ್ ದೇಶಪಾಂಡೆ. ನಮ್ಮ ಧ್ರುವಣ್ಣ ಕಠೋರ, ನಿಷ್ಠುರವಾಗಿ. ಬಟ್ ಅವ ಹೇಳ್ತಿದ್ದೆ ಯಾವಾಗಲೂ, ನಮ್ಮ ದೌರ್ಬಲ್ಯಗಳನ್ನ ಒಪ್ಕೊಳ್ಳೋರು ನೀವು ಬೇಕು, ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ. ಬಟ್ ಅವು ಎಲ್ಲ ಮೀರಿ ಅವನನ್ನು ಯಾಕೋ ಒಪ್ಕೋತಿದ್ವಿ ಅಂದರೆ, ಅವನಲ್ಲಿ ಆ ಸಾಹಸ ಗುಣ, ರಂಗಕ್ರಿಯೆ, ತನ್ನನ್ನು ತೊಡಗಿಸ್ಕೊಂಡಿದ್ದಕ್ಕೆ ನಾವು ಅವ್ನಿಗೆ ಸಲಾಮ್ ಮಾಡ್ತೀವಿ. ನಮ್ಮವರು ಸಾಕಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತಿದ್ದು, ವಿಷಯಕ್ಕೆ ಸಂಬಂಧಪಟ್ಟಾಗ ಜಗಳ ಇರ್ತಿದ್ವು. ಅದು ವಿನಾ ಇವತ್ತು ಹಿಂಗೆ ಮಾಡು, ನಾಳೆ ಬೆಂಗಳೂರಿನಾಗ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿಕೊಂಡು, ಅವನು ಯಾವಾಗಲೂ ಬಹುಶಃ ನೋಡ್ರಿ ಸರ್, ನಿದ್ದೆ ಎಂಬುದು ಅವ್ನಿಗೆ ಇರಲಿಲ್ಲ. ಬೆಂಗಳೂರಿಗೆ ಹೋಗಿ ರೆಡಿ ಆದ್ವಿ, ಬ್ಯಾಗಿಗೆಲ್ಲ ರೆಡಿ ಮಾಡಿದ್ವಿ. ಅವನೊಂಚೂರು ಬಹುಶಃ ಅವನು ಮೂಲತಃ ಕಟ್ಕೂರವ, ಅಲ್ಲೇ ಯಾವುದೋ ಒಂದು ಕೆಲಸದಲ್ಲಿದ್ದ. ಆ ಕೆಲಸದಲ್ಲಿ ನಮ್ಗೆ ಸಾಕಷ್ಟು ತೊಂದರೆ ಆಗಿತ್ತು. ಪಾಪ ಅವರೆಲ್ಲರೂ ಬರೋರು ಬದಾಮಿಯಾಗಿ ಬರ್ತಿದ್ರು, ಸರ್ ಒಂದು ಕೆಲಸ ಮುಗಿಸ್ಕೊಟ್ಬಿಡ್ರಿ, ಪೇಪರ್ ಕೆಲಸ ಕ್ಲಿಯರ್ ಮಾಡಿರಿ, ಹೀಗೆಲ್ಲ ಹೇಳೋರು. ಇದಕ್ಕೆ ಅವನು ಭಾಳ ಹಣ್ಣಾಗಿದ್ದ, ಸೋತಿದ್ದ. ಆ ಕೆಲಸವನ್ನು ಪೂರ್ತಿ ಮಾಡ್ಕೊ ಎಷ್ಟೋ ದಿವಸಗಳು ತೊಗೊಂಡು
ಕೆಲಸ ಮಾಡ್ದ ಕೊಟ್ಟ ಬೇರೆ. ಅವನ ಯೋಜನೆ ಇದೆಯಲ್ರಿ ಅಪಾರ ಅದ್ಭುತ. ಅವನು ಯಾರನ್ನು ಕೇಳ್ತಿದ್ದಿಲ್ಲ, ಮಹಾನ್ ಸಾಧಿಸಿದ. ಬೆಂಗಳೂರಿನೊಳಗೆ ನಾಟಕ ಮಾಡ್ಲಿಕ್ಕೆ ಹೋಗಿ, ಇಲ್ಲ ಅವನು ನಾಟಕೋತ್ಸವ ಮಾಡಿಬಿಡು. ಬೆಂಗಳೂರಿನೊಳಗೆ CR ಸಿನಿಮಾ ಅವ್ರನ್ನ ಕರೆದು 3 ನಾಟಕಗಳನ್ನ ಮಾಡಿದ್ವಿ. ಒಂದು ಚಾಳೇಶ, 3 ನಾಟಕಗಳನ್ನ ಮಾಡಿದ್ವಿ. CR ಸಿನಿಮಾ ಅವರು ಬಂದರು, ವೇದಿಕೆ ಮೇಲೆ ಒಂದೇ ಮಾತು ಹೇಳಿದರು, ನಾನು ಕಂಡ ಹಾಗೆ ಒಬ್ಬ ಅದ್ಭುತ ನಟ CR ಸಿನಿಮಾ ಅವರು. ಒಂದು ಧ್ರುವರಾಜ್ ದೇಶಪಾಂಡೆ, ಒಂದು ನಟರಾಜ್ ಏಣಿಗೆ ಅಂತ, ಇಬ್ಬರು ನನ್ನ ಗುರುಗಳು. ಧ್ರುವಣ್ಣ ನನ್ನ ಸಹಪಾಠಿಯಾಗಿದ್ದರು, ಅವನು ನನ್ನ ಗುರುನೇ ಆಗಿದ್ದ. ನಟರಾಜಣ್ಣ ಅಂತ ಸೀನಿಯರು, ನಾನು ಅವ್ರು ಒಟ್ಟಿಗೆ ಇದ್ವಿ. ಇಬ್ಬರು ಒಡನಾಡಿದಾಗ ನನಗೆ ಒಂಥರ ಇವರಿಬ್ಬರು, ಧ್ರುವಣ್ಣ ವಾಸ್ತವವಾದಿ, ನಟರಾಜ್ ಏಣಿಗೆ ಮಹಾನ್ ನಟ. ಅವನು ಇದು ಬೇಕು, ಹೀಗೆ ಮಾಡಬೇಕು ಅಂತ ಅವನು ಹಠವಾದಿ. ಇವರಿಬ್ಬರು ಅದಕ್ಕೆ 1 ವರ್ಷ ತಿರುಗಾಟಕ್ಕೆ ನಟರಾಜ್ ಏಣಿಗೆ ಮುಂದಾಗಿ ಧ್ರುವರಾಜ್ ದೇಶಪಾಂಡೆ. ನಾವು ಸಾಕಷ್ಟು ಶಿಬಿರಗಳನ್ನು ಮಾಡಿದ್ವಿ, ನಾಟಕಗಳನ್ನು ಮಾಡಿದ್ವಿ. ಕರ್ನಾಟಕ ಉದ್ದಗಲಕ್ಕೂ ಸಕಲೇಶ್ಪುರದಲ್ಲಂತೂ ನಮಗೆ ಸಿಕ್ಕ ಅದ್ಭುತ ಪ್ರತಿಕ್ರಿಯೆ. ನಾವು ಅಲ್ಲಿ ನಮ್ಮ ಜೊತೆಗೆ ಸುಬ್ಬು ಒಲೆಯರು, ಮಹಾವೀರ್ ಜೈನು, ಅಜ್ಜಂಪುರದವರು, ಸರ್ ನಮಗೆ ಕೃಷ್ಣಣ್ಣ, ಚಂದ್ರಣ್ಣ, ಒಬ್ಬರೊಬ್ಬರು ನಾಗರಾಜ್ ಜೋಶಿ, ಬಂಡು ಕುಲಕರ್ಣಿ, ಪ್ರಸಾದ್ ಅಕ್ಷಿದಿ ಅಂತ ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿದ್ದರು. ಇದರ ಒಟ್ಟಿಗೆ ನಮ್ಮ ಧ್ರುವಣ್ಣಗೆ ಅವ್ರ ಅಣ್ಣಂದರು, ತಮ್ಮಂದರು, ಒಬ್ಬರು ಸರ್ ಅವ್ರು ವಕೀಲರಂತೂ ಬಿಂದಣ್ಣವರು ಯಾವಾಗಲೂ ನೀನು ಬೇಕಾದ ಮಾಡು, ಇದರಲ್ಲಿ ಮುಂದೆ ಅವ್ರು ಎಲ್ಲ ರೀತಿಯೂ ಹೆಲ್ಪ್ ಮಾಡ್ತಾಯಿದ್ರು. ಗುಂಡಣ್ಣ ಅಂತೂ ಯಾವಾಗಲೂ ನಮ್ಮ ಜೊತೆ ಸದಾ ಆಶೀರ್ವಾದರು. ಮುರಳಿ ಆಯಿತು, ಗುರು ಆಯಿತು, ಸರ್ ಒಟ್ಟು ಸಮಷ್ಟಿಯೊಳಗೆ ಅವು ಎಲ್ಲರೂ. ಅವನ ಮಾತು ಹೇಳ್ತಿದ್ದ, ಮನುಷ್ಯ ಹೆಂಗಿರ್ತ ಅಂದ್ಕೊಳ್ಳಿ. ಒಂದು ದಿವಸ ಅವ್ರ ಮಗ ಗೋಪಿ ಇದ್ದ, ಗೋಪಾಲ ಹೂ ಅಂತಿದ್ದ. ಗೋಪಿ ಕಂದ, ಮಗನ ಗೋಪ್ಯ ಏನಪ್ಪ ಅಂತಿದ್ದ. ಸೊ ಆ ನಾಟಕದ ಕ್ರಿಯೆನೂ ಕೂಡ ಅವನು ನಮ್ಮಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ತಿದ್ದ ಅಂದರೆ, ಆ ಕ್ಷಣಕ್ಕೆ ಅವನಿಗೆ ಹೀಗೆ ಅಂತೇಳಿ ನಾವು ಡಿಫೈನ್ ಮಾಡೋದು ಇಷ್ಟು ಕಷ್ಟ. ಎಲ್ಲದೂ ಒಂದು ಕೂತು ನಾನು ಇದಕ್ಕಿದ್ದಾಗೆ ಸಂಗೀತ ಪ್ರಾರಂಭ ಮಾಡಿ 2-3 ದಿವಸ ಸಂಗೀತನೇ ಕಮ್ಮಿ ಮಾಡೋದು. ಅವನ ಬದ್ಧತೆಗೆ ನಾವು ಸೋತಿತ್ತು. ರಂಗಭೂಮಿ ಬದ್ಧತೆಯೇ ಅವನ ಗೆಲುವು. ಸಾಕಷ್ಟು ವ್ಯಸನಗಳಿದ್ದವು, ಸಾಕಷ್ಟು ನೆಗೆಟಿವ್ ಟೈಮ್. ಆದರೆ ಅವ್ನು ಹೇಳ್ತಾರೆ, ಮಗನೇ ನನ್ನ ದೌರ್ಬಲ್ಯ ಒಪ್ಕೊಂಡು ನಮ್ಮ ಜೋಡಿ ಇರಬೇಕು. ಯಾಕಂದರೆ ಅವನ ಸಾಹಸಿಗ, ಮಹತ್ವಾಕಾಂಕ್ಷಿ. ಸರ್ ಆನಂತರ ಬೆಂಗಳೂರಿನ ನಾಟಕೋತ್ಸವ ಮುಗೀತು. ನಾಟಕೋತ್ಸವ ಮುಗಿದ ಮೇಲೆ ಒಂದು ಚರ್ಚಾ ಕೂಡ ಮಾಡಿದ್ರು. ಚರ್ಚೆ ನಡೆದಾಗ, ಸಂವಾದ ನಡೆದಾಗ ಎಲ್ಲರೂ ಹಾಗೆ ಹೀಗೆ ಮತ್ತು ಧ್ರುವನ್ ಹೊಗಳಿದ್ರು, ಕೆಲವು ಇದು ಮಾಡಿದ್ರು, ಕೆಲವರು ಮಾತಾಡೋದು ಹೊಗಳೋದು. ಹಳ್ಳಿಯಿಂದ ಇಲ್ಲಿವರೆಗೆ ಬಂದು ಸಹನೆ ಎಲ್ಲನೂ ಕೊಂಡಾಡಿದರು, ಸಾಹಸ ಎಲ್ಲವನ್ನು. ಆಮೇಲೆ ನನ್ನ ಮಧ್ಯೆ ಯಾರೋ ಒಬ್ರು ಹೇಳಿದರು, ಅವಾಗ ಧ್ರುವಣ್ಣಗೆ ಮಿಕ್ಕಿ ಬಿಡ್ತೀವಿ, ನಾಟಕ ನೋಡ್ತೀರಿ, ಎಂಜಾಯ್ ಮಾಡ್ತೀರಿ, ಆಮೇಲೆ ವಿಮರ್ಶೆ ಕೂತಾಗ ಪೆನ್ನು ಹಾಳಿ ಇಟ್ಕೊಂಡು ಮಾತಾಡ್ತೀವಿ. ಸಾರ್ ಬದುಕು ರಂಗಭೂಮಿ, ಮೊದಲು ಖುಷಿ ಪಡ್ರಿ, ನಾವು ಮಾಡಿದ್ದನ್ನು ನೀವು ಹೇಳ್ರಿ, ಪ್ರತಿಯೊಂದನ್ನು ವಿಮರ್ಶೆ ಮಾಡಬೇಡ್ರಿ. ಅವನ ಮಾತುಗಳು ಎಷ್ಟೊಂದು ಶಾರ್ಪ್ ಆಗಿದ್ದು ಅಂದರೆ, ಬಹುಶಃ ಅಲ್ಲಿ ಮಹಾನ್ ಘಟಾನುಘಟಿಗಳೆಲ್ಲ ಇದ್ರು. ರಂಗಕರ್ಮಿಗಳು ಯಾರೂ ಮಾತಾಡ ಮೌನವಾಗಿದ್ರು. ಆದರೆ ಧ್ರುವಣ್ಣನ ಬರ್ತದೆ ಸರ್, ನಾವೇನೂ ಗೊತ್ತಿಲ್ಲ, ಅರಿಯೋದವರೆಲ್ಲ ಆ ಟೈಮ್ದಾಗೆ ಹಂಗೆ SK ಕುಲಕರ್ಣಿ ಸರ್ ಇದ್ದರು, ಮಹಿಪತಿ ಇದ್ದ, ನಮ್ಮ ಚಿದಾನಂದ ಕುಲಕರ್ಣಿ ಸರ್, ಇಡೀ ಅದು ನಾವೆಲ್ಲ ಅವನ ಧ್ರುವರಂಗದೊಳಗೆ ಬಂದವರು. ಆಮೇಲೆ ಬಂದ ಧ್ರುವಣ್ಣ ಸಾಕಷ್ಟು, ಬಹುಶಃ ಅವನು ಫೈನಾನ್ಸ್ ಇಲ್ಲಿ ಸ್ವಲ್ಪ ಏನೋ ಇದು ಮಾಡ್ತಿದ್ದ, ಇಲ್ಲಿ ಬರ್ತಿದ್ದ, ನಮ್ಮ ಅಪ್ಪನ ಹತ್ರ ಏನೋ ಮಾತಾಡ್ತಿದ್ದ, ನನ್ನ ಸ್ವಲ್ಪ ದೂರ ಇಡ್ತಿದ್ದ. ಯಾವುದೇ ವ್ಯವಹಾರ ದುಡ್ಡು ವ್ಯವಹಾರದೊಳಗೆ ದೂರ ಇಡ್ತಿದ್ದ. ಮಗನ ನೀನು ಹಿಂಗೆ ಮಾಡು, ವಿನ್ಯ, ಅವನು ಖುಷಿ ಆದರೆ ಮಾತ್ರ ನನ್ನ ವಿನ್ಯ, ಹುಚ್ಚೊಳೆ ಮಗನ, ನಾ ಅಂದದ್ದು ನಿನಗೆ ತಾಕದಿಲ್ಲ, ಈ ಕೈಯನ್ನು ಯಾವಾಗಲೂ ಹಿಂಗೆ ಮಾಡ್ತಿದ್ದ. ಅವನು ಖುಷಿಯಾಗಿದ್ದು ಆ ಹೊತ್ತಿನಾಗ. ಇನ್ನು ನಂಬೇಕರವರೇ ಅಂದರೆ ಏನೋ ತಪ್ಪು ಮಾಡೀನಿ, ಕೆಟ್ಟ ಕೆಲಸ ಮಾಡೀನಿ ಅಂತಲೇ ಅರ್ಥ. ಅವನು ಪ್ರತಿಯೊಂದಕ್ಕೂ ಯಾವುದೇ ವಿಷಯ ತೋಳಿ ಅದನ್ನು ಮೊದಲು ಸರಿಯಾಗಿ ರಿಸೀವ್ ಮಾಡಿಕೊಂಡು ಇನ್ನೊಬ್ಬ ಜೋಡಿ ವಾಸ ಮಾಡ್ತಿದ್ದ. ನೀನಾಸಮಲ್ಲಿ ಕದಡಿ ನೀರು ನಾಟಕ ಮಾಡ್ತಿದ್ವಿ, ಮಳೆಗಾಲ ಟೈಮು. ಸರ್ಗೆ ಜಂಬೆ ಸರ್ಗೆ ಗೊತ್ತಾಗಲ್ಲ, ಮಳೆಗಾಲದಾಗ ಮನೆ ಕಟ್ಟಿಸ್ತಾರೆ ಇವರು ಹೆಂಗೆ ಮಳೆಗಾಲದಾಗ ಇದ್ದವರು
ಯಾವುದನ್ನೇ ಅವ್ನು ತಡ್ಕೋತಿದ್ದಿಲ್ಲ. ಆ ಕ್ಷಣಕ್ಕೆ ಹೊರಗೆ ಹಾಕಿಬಿಡ್ತಿದ್ದ. ಮತ್ತು ಸಂಜೆ ಸರ್ ಆಗಿತ್ತು ತಪ್ಪು ರೀ ಸರ್, ನಾವು ಮಾಡೋಣ, ಅದೊಂದು ಅನುಭವ ಅಂದ್ಬಿಡ್ತಿದ್ದ. ಅವನು ಬದ್ಧತೆ ಮತ್ತು ದೌರ್ಬಲ್ಯ ಎರಡನ್ನೂ ಒಟ್ಟೊಟ್ಟಿಗೆ ನಾವು ಕುತ್ಕೊಂಡು ಹೋಗ್ತೀವಿ. ಎಷ್ಟೋ ಕರ್ನಾಟಕ ಉದ್ದಗಲಕ್ಕೂ ನಾವು ಸಾಕಷ್ಟು ಒಂದು 17-18 ಶಿಬಿರ ಮಾಡಿದ್ವಿ. ಸಿರಿಗೆರೆಯಲ್ಲಿ ಮಾಡಿದ್ವಿ. ಸಾಣೇಹಳ್ಳಿ ಅಂತ ನಮ್ಗೆ ಮಾತೃಭೂಮಿ ಆಗಿಬಿಟ್ಟಿತ್ತು. ಅಲ್ಲಿ ಸಿರಿಗೆರೆ ಒಳಗೆ ಅವನು ಬರೀ ಒಂದು 2 ಕೋಲಾಟಗಳಿಂದ ಇಡೀ ಸಂಖ್ಯಾವಳ ನಾಟಕವನ್ನೇ ಒಂದು ಅದ್ಭುತವಾಗಿ ಪ್ರದರ್ಶನ ಕೊಟ್ಬಿಟ್ಟ. ಸಾಣೇಹಳ್ಳಿ ಅಂತೂ ಗುರುಗಳು ಅವನಿಗೆ ನಮಗೆ ಎಲ್ಲವನ್ನೂ ಕೊಟ್ಬಿಟ್ಟಿದ್ರು. ನಾವು ಅಲ್ಲಿ ವರ್ಷ ಒಂದು 3-4 ತಿಂಗಳು ಅಲ್ಲೇ ಇದ್ವಿ. ಸಾಣೇಹಳ್ಳಿ ಗುರುಗಳು, ದೇಶಪಾಂಡೆ ಅವರೇ ಸ್ವಲ್ಪ ಕಡಿಮೆ ಮಾಡಿ ಅಂತ ಒಮ್ಮಿಗೆ ಒಂದು ಸಿಟ್ಟು ಬರೋವ, ನಾವು ಇಲ್ಲಿ ಏನೂ ತೊಗೊಳ್ಳೋದಿಲ್ಲ, ನಾವು ಹೊರಗೆ ಹೋಗಿ ಈ ಊರು ಬಿಟ್ಟು ಹೋಗ್ತೀವಿ ರೀ, ಆಮೇಲೆ ಬರ್ತೀವಿ. ಅವನು ಗುರುಗಳು ಸಹ ಎಲ್ಲ ಸ್ಥಾನ ಮಾಡಿಕೊಂಡು ನಮಗೆ ಪ್ರತಿ ಕ್ಷಣಕ್ಕೂ ಅವರು ನಮಗೆ ಸಹಾಯ ಸಹಕಾರ ಕೊಡ್ತಿದ್ರು. ಅಲ್ಲಿ ಅಂತೂ ಮಹಾ ಬೆಳಗು ಅಂತ ಅದ್ಭುತ ನಾಟಕ ಮಾಡಿಸಿದ. ಬೆಕ್ಕಿಗೆ ಗಂಟಿ ಚೋರ್ಚರಣದಾಸ 1-2 ಸಲ ಅಲ್ಲಿ 10 ಹಲವು ನಾಟಕಗಳು ಮಾಡಿದ್ವಿ. ಗುಲ್ಬರ್ಗಕ್ಕೆ ಬಂತು. ಗುಲ್ಬರ್ಗ ಹೊಂಟು ನಿಂತಾಗ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆಯಿತು. ಮಗನ ಈ ಬಲ್ಲ ನಾವು ಹೋಗೋದಿಲ್ಲ ಅಂತಂದ. ಸ್ವಲ್ಪ ದಿವ್ಸ ಬಿಟ್ಟು ಅಲ್ಲಿ ಅವ್ರ ಸಮಸ್ಯೆ ಆಯಿತು. ಬಟ್ ಅವ್ನು ಯಾವುದೂ ಇಲ್ಲ, ಬೆನ್ನು ಹತ್ತಿದ್ದ, ಹೋಗ್ತಿದ್ದ, ಕ್ರಿಯೇಟ್ ಮಾಡ್ತಿದ್ದ, ಕಥೆ ಬರೀತಿದ್ದ, ತಾನೇ ಸ್ಕ್ರಿಪ್ಟ್ ಬರೀತಿದ್ದ. ಅವನ ಓಟಕ್ಕೆ ನಾವು ಎಷ್ಟೋ ಅಲ್ಪರು ಎಲ್ಲೋ ಸ್ಪಂದಿಸ್ತಿದ್ವಿ. ಬಾಗಲಕೋಟೆಗೂ ಮಾಡಿದ ಅವನು ಹೇಗೆ ಅಂತಂದರೆ, ಬಹುಶಃ ನಾನು ರಂಗಭೂಮಿ ಒಳಗೆ ಫಿಲ್ಮ್ ಒಳಗೆ ಶಂಕರನಾಗ ಯಾವ ರೀತಿ ಇದ್ನೋ ಹಾಗೆ ರಂಗಭೂಮಿ ಅವನು ಯಾರನ್ನೂ ಕೇಳ್ತಿಲ್ಲ. ಮೇಡ್ಸ್ಕೊಂಡೆ ಹೋಗೇ ಬಿಡ್ತಿದ್ದ. ಇದಕ್ಕಿದ್ದಾಗ ರವಿ ಬೆಳಗೆರೆಗೆ ಹೋಗಿಬಿಡ್ತಿದ್ದ. ಅವನು ಬೆಳವಲ್ಲ ಸಿರಿ ಅಂತ ಒಂದು ಪತ್ರಿಕೆ ಬರ್ತಿತ್ತು. ನಮ್ಮ ಗುರುರಾಜ್ ಬಬಲೇಶ್ವರರು ಬರ್ತಿದ್ರು, ಅನಂತ್ ಬಬಲೇಶ್ವರರ ಅಣ್ಣ. ಬೆಳವಲ್ಲ ಸಿರಿ ಅಂತ ಮ್ಯಾಗ್ಝಿನ್ ಬಿಟ್ಟಿದ್ದ. ಅದ್ರಾಗ ಚಳ್ಳಂ ಚಕಲಂ ಅದೊಂದು ಕಾಲಮೂ ಬರೀತಿದ್ದ. ಅದನ್ನು ನೋಡೋಕ್ಕೇ ಅಷ್ಟು ಜನ ಕಾಯ್ತಾ ಇದ್ರು. ರವಿ ಬೆಳಗೆರೆ ಇವತ್ತಿಂದ ಏನು ಬರ್ತೀಯಪ್ಪ ಅಂತ ಹೇಳ್ತಿದ್ರು. ನೇರವಾಗಿ ಅವ್ರ ಜೋಡಿ ಮಾತಾಡ್ತಾ ಅಲ್ಲಿ ಹೋಗ್ತಿದ್ದ. ಮೆಹಬೂಬ್ ಜಂಡೇದ 24,000 ಸಂಪರ್ಕದಾಗಿರ್ತಿದ್ದ. ನಮ್ಮ ರಂಗಭೂಮಿ ಬೆಳವಣಿಗೆ, ಅವನ ಸಾಹಸ ಎಲ್ಲವೂ ಚರ್ಚೆ ನಡೀತಿತ್ತು. ತಿರುಗಾಟದ ಅದ್ಭುತ ನಟ ಹೀಗೆ ಅಂತೀವಿ. ಎಷ್ಟು ಹೇಳಿದ ತಕ್ಷಣ ಎಷ್ಟೋ ದಿವಸ ಆಮೇಲೆ 2ನೇ ವರ್ಷ ತಿರುಗಾಟ ಅಂದರೆ ನಟರಾಜನ್ ಪೀರಿಯಡಲ್ಲಿ ನಾವಿದ್ವಿ. 2ನೇ ವರ್ಷಕ್ಕೂ ನಾನು ಕರೆಸ್ಕೊಂಡವ. ಚಾಣಕ್ಯ ಪ್ರಪಂಚ ನಾಟಕ, ಅದ್ಭುತವಾದ ನಾಟಕ. ನೀನಾಸಮಲೆ ಮೊದಲೇ ಪ್ರಯೋಗ. ನಾವು ನಮ್ಮ ಬಾದಾಮಿಯ ಧ್ರುವ ಸಹಾಯಕ ಸ್ವಲ್ಪ ಕಲಾವಿದರೆಲ್ಲ ಇದ್ದರು. MG ವಾರಿ ಅಂತೇಳಿ ಅವರು ನಾವು ಕೂಡಿ ಹೆಗ್ಗೋಡಿಗೆ ಹೋಗಂಟಿದ್ವಿ. ಹಾದಿಯೊಳಗೆ ಸೊರಬದಲ್ಲಿ ಒಬ್ಬರು ಯಾರೋ ಇದ್ದರು. ಅವರೇ ಲಿಂಗದೇವ್ರ ಹಳೆ ಮನೆಯವರ ಮಿಸೆಸ್ಸು. ಅವ್ರ ಮನೆಯಲ್ಲಿ ಅವ್ರ ಮನೆ ಊಟ ಮಾಡಿ ಅವ್ರನ್ನೂ ಕರ್ಕೊಂಡು ಮೊದಲೇ ಚಾಣಕ್ಯ ಪ್ರಪಂಚ ಹೋದಾಗ ಡಪ್ ಕಟ್ಟಿ ಬೋಳಿಶಂಕರ ಮಾಡಿದ್ದ. ಇಡೀ 4 ನಾಟಕದಲ್ಲಿ ಮಹಾನ್ ಪಾತ್ರರಾಗಿ ಆ ವರ್ಷದ ತಿರುಗಾಟ ಮಹಾನ್ ಎನರ್ಜಿನ ಅದು ಹೀಗೆ ಅಂತ ಹೇಳೋಕ್ಕಾಗ್ತದೆ. ಅವು ಬಂದುಬಿಟ್ರೆ ಸಾಕು. ಆದರೆ ಭಾಳ ಮಗುವಿನ ಮನಸ್ಸು. ನೀವು ಏನು ಬೇಕಾದ ಹೇಳಿ ಅವ ಪೂರ್ತಿ ಎಲ್ಲ ಹೇಳೋದನ್ನು ಕೇಳಿಕೊಂಡು ಆಮೇಲೆ ವಾದ ಮಾಡ್ತಿದ್ದ. ಎಷ್ಟೇ ಜನ ಎಲ್ಲ ಅವನು ರೇಗಿಸ್ತಿದ್ರು, ಹಿರಿಯರಂತಿದ್ರು, ಅಜ್ಜ ಅಂತಿದ್ರು. ಬಟ್ ಅವನು ಮಾತ್ರ ಯಾವುದನ್ನೇ ಆದರೂ ಕೇಳದೇನೆ ಉತ್ತರ ಕೊಡ್ತಿದ್ದಿಲ್ಲ. ತಿರುಗಾಟದ ಎಲ್ಲ ನಾಟಕಗಳು ಯಶಸ್ವಿಯಾಗಿ ಟೂರ್ ಆಗ್ತಿದ್ವು. ಒಂದು ಊರಾಗ ಬಹುಶಃ ಅಂಕೋಲದಲ್ಲಿ ಲಿಯರ್ ಮಹಾರಾಜ ಇವನು ಮಹಾನ್ ಅದ್ಭುತ ಕಲಾವಿದ. ಕೊನೆಯ ಸೀನ್ ನಡೆದಿತ್ತು ಸರ್. ಕಾರ್ಡಿಲಿಯಾನ ಎತ್ಕೊಂಬರ್ತಾನೆ. ಆ ಎಂಟ್ರಿ ಇಡೀ ಸುತ್ತಮುತ್ತಲಿನ ಜನ ಇಷ್ಟು ಸೈಲೆನ್ಸ್ ಆಗಿದೆ. ಯಾವನೋ ಒಬ್ಬ ಒಂದು ಕೆಟ್ಟ ಶಬ್ದ ಹೇಳಿದ. ನನ್ನ ಪೂರ್ತಿ ಇನ್ವಾಲ್ವ್ಮೆಂಟ್ ಆಗಿತ್ತು. ಕೆಳಗೆ ಕೂತಿದ್ದಾನೆ. ಆ ಶಬ್ದ ಕಡೆ ಇಷ್ಟು 1000 ಮಂದಿಗೆ ನೋವಾಯಿತು ಅಂಥೇಳಿ ಪಾತ್ರ ಬಿಟ್ಟು ಮೈಕ್ ತೊಗೊಂಡು, ಮಗನೇ ನೀನು ತಾಕತ್ತಿದ್ರೆ ಸ್ಟೇಜ್ ಮೇಲೆ ಬಂದು ನಿನ್ನ ಹೆಸರು ಹೇಳು. ಸಾರ್ ಹೇಳ್ತೀನಿ, ಅವತ್ತಿಂದು ಸೂಜಿ ಬಿದ್ದರೆ ಸಫಲ ಆಗಬೇಕು. ಅವನ ಆ ಚಾಲೆಂಜ್ ಇದೆಯಲ್ಲ, ಬಹುಶಃ ಯಾರಿಗೂ ದಕ್ಕೋದಿಲ್ಲ. ಎಲ್ಲರೂ ಹೆಸರು ಅವನು ತಪ್ಪಾಯಿತು ಅಂತ ಕೇಳ್ಕೊಂಡು ಆ ನಾಟಕ ಆಯಿತು, ಅದು ಬೇರೆ. ಬಟ್ ಅವನು ಅಂಥ ಪ್ರತಿ ಕ್ಷಣಕ್ಕೂ ಎಲ್ಲ ಫೇಸ್ ಮಾಡ್ತಿದ್ದ. ಕಷ್ಟ ಸುಖ ಅವನಿಗೆ ಸಾಕಷ್ಟು ಮಾನಸಿಕವಾಗಿ ಸ್ವಲ್ಪ ನೋವಿತ್ತು, ದೇಹದಲ್ಲಿ ಸ್ವಲ್ಪ ಕಷ್ಟ ಇರ್ತಿತ್ತು, ಉಳಿದು ಚೋತಿದ್ದ, ನಿದ್ದೆ ಮಾಡಿ ಎಲ್ಲವೂ ಮೀರಿ
ಅವನು ಮಹಾನ್ ರಂಗಕರ್ಮಿ. ಮಂಗಳೂರಲ್ಲಿ ಆ ನಂತರ ಅವನೊಂದು ಭಾಳ ಮಜಾ ಇತ್ತು ಅಂತಂದರೆ, ಇದಕ್ಕಿದಾಗೆ ವಿಪರೀತ ಮಾತಾಡು, ಒಂದು ವಾರ ಮಾತಾಡದೆ ಬಿಟ್ಟುಬಿಡು. ಒಟ್ಟು ಮಾತಾಡಿದ್ರೆ ಅವನೊಂದು ವೃತ ಮಾಡಿಬಿಡ್ತಿದ್ದ. ನಾಟಕಕ್ಕೆ ರಿಹರ್ಸಲ್ಗೆ ಅಷ್ಟೇ ಬರೆದು, ಇಲ್ಲ ಒಟ್ಟು ಮಾತಾಡ್ತಿದ್ದ. ಭಾಳ ಬೇಕಾದ್ರೆ ಚೀಟಿಯಲ್ಲಿ ಬರೆದು ತೋರಿಸ್ತಿದ್ದ, ಯಾರಿಗೆ ಅರಿವಿ ಕಟ್ಕೊಳ್ತಿದ್ದ, ಇದು ಮಾಡ್ತಿದ್ದ. ಒಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೈಮ್ ಸೆನ್ಸ್. ಬಹುಶಃ ಎಲ್ಲ ಕಲಾವಿದರು ಲೇಟಾಗಿ ಬಂದರೆ ಹೊಡಿತಾರೆ. ನಮ್ಮ ದ್ರೋಣ ಹಂಗೆ ಮಾಡ್ತಿದ್ದ. ಲೇಟಾಗಿ ಬಂದರೆ ಇವನೇ ಕೈ ಕೊಡ್ತಿದ್ದ. 5 ನಿಮಿಷ ಲೇಟಾದರೆ ಒಂದು ಏಟು ಧ್ರುವರಾಜ್ ಹೊಡಿಬೇಕು. ಹೀಗಾಗಿ ಎಲ್ಲರನ್ನೂ ತನ್ನ ಒಳಗೆ ತಗೊಂಡ. ಆಮೇಲೆ ಧ್ರುವರಂಗ ಸಮಯ ಅಂತಲೇ ಅವನು ಸಾಬೀತುಪಡಿಸಿದ. ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಲಿ 6:46ಕ್ಕೆ ಯಾರು ಇರಲಿ ಬಿಡಲಿ. ಹಾಗಾಗಿ ಈಗ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಧ್ರುವರಂಗ ಸಮಯ ಅಂತಲೇ ಖ್ಯಾತಿಯಾಗ್ಬಿಡ್ತು. ಅವ ಏನೇ ಮಾಡಿರೋ ಪ್ರತಿಯೊಂದಕ್ಕೂ ಅರ್ಥ ಇರ್ತಿತ್ತು. ಆಮೇಲೆ ಒಂದು ದಿವಸ ಬದಾಮಿಯಾಗ ಬಂದ. ಮೊದಲೇ ವರ್ಷದ ಹರ್ಷ ಅಂಥೇಳಿ ಜಂಬೆ ಅವ್ರು ಕರೆಸಿದ. ಪಾರಿಜಾತ ನಾಟಕ, ವಾಸ್ಯ ವಿನೋದ ನಾಟಕ ಬರೆದು ಅದ್ಭುತ ಪ್ರದರ್ಶನ ಮಾಡಿದ್ರು. ಸನ್ಮಾನ. ಅವನು ಯಾವುದೇ ಮಾಡಿದರೂ ಅವನು ಪೇಪರ್ ವರ್ಕ್ ಅವನು ಕೆಲಸ ಕೊಡ್ತಿದ್ದ. ಏನಾಗಲಿ ಲೇ ಮಗನ ಹೇಳ್ತಿದ್ದ, ಇದು ಹಿಂಗೆ ಪೆನ್ನು ಇಟ್ಕೊಂಡು ಗ್ರೌಂಡ್ ವರ್ಕ್ ಮಾಡ್ತಿದ್ನಲ್ರಿ, ಅದಕ್ಕೆ ಹ್ಯಾಟ್ಸಪ್. ಏನೇ ಇಲ್ಲ, ಇದು ಹಿಂಗೆ ಮಾಡಿದರೆ ಹಿಂಗೆ ಆಗ್ತದೆ. ಆಮೇಲೆ ಅವನು ಯೋಜನೆ ಕ್ರಮ ಇದೆಯಲ್ಲ, ನಾವು ಒಂದು ಮಟ್ಟಕ್ಕಿದ್ರೆ ಅವನು ವಿರುದ್ಧವಾಗೇ ಇರ್ತಿತ್ತು. ಈಗ ನಾವು ನಾಟಕ ಸ್ಟೇಜ್ ಮೇಲೆ ಮಾಡ್ತೇವೆ, ನಮ್ಮ ಮಗನ ಬೇಡ, ಇದು ಉಲ್ಟಾ ಮಾಡು. ಬಹುಶಃ ಕಾರಾಂತರನ್ನು ಆ ಮಟ್ಟಕ್ಕೆ ಅಲ್ಲಿ ಹೋಗ್ತಿದ್ದ. ಇವತ್ತು ಕಾರಂತರ ಜೊತೆ ಮಾತಾಡೋದು. ಇದಕ್ಕಿದ್ದಾಗೆ ಜೈತಿ ಋಷಿ ಕಡೆ ಹೋಗೋಣ ಬಾಲಿ. ಒಂದು ದಿವಸ ಸಾಯಂಕಾಲ ಕೂತು ಬೆಳಗಿನ ಮಾರನೇ ದಿವಸ ತಮ್ಮ ರಂಗಬದ್ಧತೆ, ರಂಗಕ್ರಿಯೆ ಬಗ್ಗೆ ಚರ್ಚೆ. ಇವರು ಒಪ್ಪಲ್ಲ, ಅವರು ಒಪ್ಪಲ್ಲ, ಮುಗಿತಾನೇ ಇಲ್ಲ. ಅವನ ವಾದ ವಿವಾದ. ಆಮೇಲೆ ಆಯಿತು, ನೀ ಮಾಡು. ಈ ಕ್ರಿಯೆಗಳಿದೆ ಸರ್, ಸಾಕಷ್ಟು ನಮಗೆ ಎಲ್ಲರಿಗೂ ಬೆಳವಣಿಗೆ ಕೊಟ್ಟು 10 ಕಡೆ ಹೋಗಿ ಬಂದ್ವಿ, 10 ಕಡೆ ಅಡ್ಡಾಡಿದ್ವಿ. ಮಂಗಳೂರು, ಜಾಲ್ಸೂರು, ಅಜ್ಜಂಪುರ ಅಂತೂ ನಮ್ಮ ತವ್ರ ಮನೆ ಸರ್. ಕರ್ನಾಟಕದ 10 ಹಲವು ಊರುಗಳಿದೆ. ಜಾಲ್ಸೂರಲ್ಲಿ ವಿಟ್ಲದಲ್ಲಿ ಜೂಲಿಯಸ್ ಸೀಸರ್ ನಾಟಕ ಮಾಡಿಸಿದ್ದಾರೆ. ನೀವು ನಂಬ್ತಿರಲ್ಲೋ, ನಾನು ಜಾಲ್ಸೂರು ಮುಗಿಸ್ಕೊಂಡು ಇವಾಗ ಹೋಗೋದ್ರಲ್ಲಿ ನಾನು 1 ವಾರ ಲೇಟಾಗಿ ಹೋದೆ. ಜೂಲಿಯಸ್ ಸೀಸರ್ ನಾಟಕ ಏನೂ ಇಲ್ಲ ಸರ್. ನಾನು ರಿಹರ್ಸಲ್ ಮಾಡಿ 1 ವಾರ ಹೋಗಿದೆ. ಇಡೀ ಅಡಿಕೆ ದಿಬ್ಬೆಯಿಂದನೇ ಒಂದು ಮಾಯಾಲೋಕ ಕ್ರಿಯೇಟ್ ಮಾಡಿಬಿಟ್ಟಿದ್ದ. ಅದ್ಭುತವಾದ ನಾಟಕ ಸರ್ ಅದು. ಅದು ನೋಡಿ ಭಾಳ ರೋಮಾಂಚನ ಆಗ್ಬಿಡ್ತು. ಇಡೀ ಉತ್ತರ ಕರ್ನಾಟಕದಲ್ಲಿ ಬಹುಶಃ ಅವನು ಭಾಳ ಜನ ಹೇಳ್ತಾರೆ, ಧ್ರುವ ಹಾಳಾದ, ದುಡ್ಡು ಹಾಳು ಮಾಡ್ಕೊಂಡ. ಸರ್, ಅವ ಹಾಳು ಮಾಡಿಲ್ಲ. 10 ಹಲವಾರು ರಂಗಕರ್ಮಿಗಳನ್ನ, ಸಾಕಷ್ಟು ಜನಗಳನ್ನ ಕ್ರಿಯೇಟ್ ಮಾಡಿದ್ದಾನೆ. ಅವ ಭೌತಿಕವಾಗಿ ನಮ್ಮ ಜೊತೆ ಇಲ್ಲ ಸರಿ, ಅವನ ಮನಸ್ಸುಗಳು ಇಡೀ ಕರ್ನಾಟಕ ಸುತ್ತಲೂ 10 ಎಲ್ಲಿ ಹೋದರೂ ಧ್ರುವ ಅಂದ್ಕೊಳ್ಳಿ, ಅವನು ಫಾಲೋವರ್ಸ್ ಇದ್ದಾರೆ. ಅವನು ಒಂದು ಸಾರಿ ಎಂಥ ಹಠವಾದಿ ಅಂದರೆ, ಯಾವುದೋ ಮಂಗಳೂರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಯಾರೋ ಏನೋ ಅಂದೋದಕ್ಕೆ ಉಪವಾಸ ಕೂತ. ಹೌದ್ರಿ, ನಾವು ಉಪವಾಸ ಕೂತೀನಿ, ನಮ್ಮ ವಿಷಯ ನಿಮಗೆ ಯಾಕೆ ಅಂತ ಅಲ್ಲಿ ಸಂಘಟಕರ ಜೊತೆ ವಾದ. ನಾನು ಒಂದು ಜೋಡಿ ಉಪವಾಸಗಳೇ, ಲೇ ಮಗನ ನಿಮಗೆ ಸಂಬಂಧ ಇಲ್ಲ, ನೀವು ಹೊರನಡಿ. ಬಟ್ ಅದನ್ನು ಸತ್ಯಾಸತ್ಯತೆ ಕಟ್ಟಿಗೆ ಹಚ್ಚುವವರೆಗೂ ಬಿಡ್ತಿರ್ಲಿಲ್ಲ. ರಘುನಂದನ್ ಸರ್ಗೆ ಸುಬ್ಬಣ್ಣವ್ರ ಜೊತೆ ಕೂಡ್ತಿದ್ದ, ಆಡ್ತಿದ್ದ, ಹಾಕಿ ಬಟ್ ಅದು ಒಂದು ನಮಗೆ ಸಂಭ್ರಮನೇ. ಅದು ಧ್ರುವರಾಜ್ ದೇಶಪಾಂಡೆ ಧ್ರುವಣ್ಣ ಮಹಾನ್ ಮಹತ್ವಾಕಾಂಕ್ಷಿ. ಇಲ್ಕಲ್ಲು, ಹುನುಗು, ಅವು ನೋಡಿ, ಎಲ್ಲಿ ಹೋಗ್ಬೇಕಾದ್ರೂ ಒಂದು ಏನಾದ್ರು ಮಾಡಲೇಬೇಕು ಅಂತ ಅವ ಮ್ಯಾಕ್ಬೆತ್ ಮಾಡಿದ. ಮ್ಯಾಕ್ಬೆತ್ತನು ಸಾಹಸಿಕ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡ. ಅವ ಲಿಯರ್ ಮಾಡಿದ, ಹಿಂಗ್ಲಿಯರ್, ಚಾಣಕ್ಯ ಪ್ರಪಂಚ, ಒಬ್ಬ ಮಹಾನ್ ತಂತ್ರಿ. ಈಗ ಅವನು ಮಾಡಿದ್ದು 1-2 ಸರಿ. ಅವ ಮಜಾ ಅಂತಂದ್ರೆ ಧ್ರುವಣ್ಣ SSLC 4-5 ಸಾರಿ ಫೇಲ್ ಆಗ್ಯಾನ. PUC ಅಂತೂ ಅವನು 2-3 ವರ್ಷ ಡುಮ್ಕಿ ಹೊಡೆದ. ಅವ ಸ್ಪಷ್ಟವಾಗಿ ಹೇಳ್ತಿದ್ದ, ನನಗೆ ಬೇರೆ ಗೊತ್ತಿಲ್ಲ, ನಾಟಕ ಮಾಡ್ದು. ಅವ ಆಗಿನ ಕಾಲದಾಗೆ ಕುಳಿತು ಸಂಗ್ರಾಹಕ ಅಂತ ಸಂಸ್ಥೆ ಕಟ್ಟಿ ರಾಜ್ಕುಮಾರ್ ಪರ್ಯಾಯ ಪಾರಿತೋಷಿಕ ಅವನು ಅದ್ಭುತವಾದ ಒಂದು ನಾಟಕ ಮಾಡಿಸಿದ ಸಲ್ಲೆ. ಅದು ಮರ್ತೋಗಿದೆ. ಸಂಗ್ರಾಹಕದಿಂದ
ರಾಜ್ಕುಮಾರ್ ಪರ್ಯಾಯ ತಗೊಂಡು ಆ ರೊಕ್ಕ ಬರಲಿಲ್ಲ, ಅದಕ್ಕೂ ಕೂಡ ಹೊಡೆದಾಡಿದ. ಬುದ್ಧಿವಂತರ ನ್ಯಾಯ ಅಂತ ಅದ್ಭುತವಾದ ನಾಟಕ ಮಾಡಿ ರಾಜ್ಯ ಮಟ್ಟದೊಳಗೆ ಪ್ರಥಮ ಪ್ರೈಸ್ ತೊಗೊಂಡ್ಬಂದಿದ್ದ. ಅವ ಎಲ್ಲಿ ಹೋದಲ್ಲೂ ಕನಿಷ್ಠ ಒಂದು 5-10 ಜನ ಫಾಲೋವರ್ಸ್ ಬಂದುಬಿಡ್ತಿದ್ವಿ. ಅವನು ಒಪ್ಕೋತಿದ್ರು ಅವನ ದೌರ್ಬಲ್ಯವನ್ನು ಮೀರಿ ಒಪ್ಕೊಂಡು. ಯಾಕಂದರೆ ಒಬ್ಬ ರಂಗಕರ್ಮಿ, ಅವನು ಕೆಲವು ಆಸೆಕಾಂಕ್ಷೆಗಳಿಗೆ ಇವರು ಬದ್ಧರಾಗಿದ್ದರು. ಮುನುಗುಂದಾಗಂತೂ ಹವಾರಿಸರು, ಬೆಟಗೇರಿ ಅವರಂತೂ ಪಾಪ ಇವರು ಎಲ್ಲ ಸಹಕಾರ ಮಾಡಿದ ಆಫೀಸ್ ಮಾಡಿ ಸಂಸ್ಥೆ ಮಾಡಿ ಒಬ್ಬರು ಸರ್ ಎಷ್ಟೋ ಮಂದಿ ಮರ್ತು ಹೋಗ್ಬಿಟ್ಟಿದ್ದೀನಿ ನಾನು. ಅಲ್ಲಿ ಅನಂತ್ ಬಬ್ಲೇಶ್ವರು ಸರ್, ಕರ್ನಾಟಕ ಉದ್ದಕ್ಕೂ ಈ ಬೆಲ್ಟ್ ಇದೆಯಲ್ಲ ಅಪ್ ಟು ಬೆಳಗಾವ್, ತಾವರೆ ಸರ್, ಜಿ ಎನ್ ದೇಶಪಾಂಡೆ ಸರ್, ಕಲಾ ಮಾಧ್ಯಮ ಅಲ್ಲಿ ಸಾಕಷ್ಟು ದುಡ್ದ. ಬಾಗಲಕೋಟೆ ಒಳಗಂತೂ ತಲೆದಂಡ ಮಾಡಿಸಿದ ಸರ್. ಆ ತಲೆದಂಡ ಬರೀ ಒಂದು ಲಯದಿಂದ ಕ್ರಿಯೇಟ್ ಮಾಡಿದ್ದೇನೆ ಸರ್. ಅದು ಹೀಗೆ ಅಂತ ಹೇಳೋದೇ ಕಷ್ಟ ಆಗಿಬಿಟ್ಟಿದೆ. ಆದರೆ ಒಂದು ಅವ ಪದೇ ಪದೇ ಹೇಳ್ತಿದ್ದ, ಅಸೂಯೆ ಇದೆಯಲ್ಲಿ ರಂಗಭೂಮಿ ನಾನು ಬೆಳೆಸ್ತದ. ಪ್ರತಿ ಕ್ಷಣಕ್ಕೂ ಹೇಳ್ತಿದ್ದ, ಅಸೂಯೆ ನನ್ನ ರಂಗ ಬೆಳೆಸಿದೆ. ಮೊದಲು ಬದಾಮಿಯಾಗ ನಾವು ಧ್ರುವಂಗ ಸ್ಟಾರ್ಟ್ ಮಾಡಿದ್ವಿ, ಸಾಕಷ್ಟು ನಾಟಕಗಳು ಮಾಡಿದ್ವಿ. ನಾವು ಅಪ್ಪನ ಇಟ್ಕೊಂಡೇ ಮಾಡ್ದೆ, ಎಲ್ಲ ಮಾಡ್ದೆ. ಮುಂದೆ ಎಲ್ಲೇ ಮಗ ನಾನು ಧ್ರುವಂಗ ಮಾಡ್ತೀನಿ ಬೇಕಾದ್ರೆ ಸಾಕಷ್ಟು ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಅಭಿನಯಿಸಿದ್ದು. ಮಗನೇ ನೀವು ನನ್ನ ಜೋಡಿ ಇರಬೇಕು, ನಾವು ಗುಳೆಗುಡ್ಕ ಸ್ಥಳಾಂತರ ಅಂದ್ಕೊಂಡು ಎಲ್ಲೇ ಗುಳೆಗುಡ್ ಈ ಬೇಕಾಡ್ ಮಾಡ್ಕೋ. ಬೆಪ್ಪು ತಕ್ಕಡಿ ಬೋಳೆ ಶಂಕರ ಇದ್ರಲ್ಲಿ ಮಾಡಿಸಿದ್ದ. ಒಂದು ತಾಸನಾಗೆ ಇಲ್ಲಿ ನಾನು ಮುಂದೆ ಇರಬೇಕು. ಅವತ್ತು ನಾಟಕಕ್ಕೆ ರೈಟಿಂಗ್ ಹೋಗಿ ಸರ್, ನಾನು ಕಷ್ಟಪಟ್ಟು ಹೋದೆ, ಖುಷಿಪಟ್ಟ. ಆಮೇಲೆ ಇಡೀ ಉತ್ತರ ಕರ್ನಾಟಕದಲ್ಲಿ ರಂಗ ಸಪ್ತಕ ಸರ್, 1 ವಾರಗಟ್ಟಲೆ ಪ್ರತಿ ವರ್ಷ ಯಾರಿಂದನೂ ಸಾಧ್ಯ ಇಲ್ಲ ಸರ್. ಒಂದೊಂದು ಇಳಕಲ್ಬೇಕು ಎಲ್ಲರೂ ಸಾಕ ಒಂದು ವಾರ ಅದ್ಭುತ ನಾಟಕಗಳನ್ನ ಕರೆದು ಮಾಡಿಸಿದ್ದ. ಇಡೀ ಹುನಗುಂದ ಅವನು ಎತ್ತಿ ಹಿಡಿದಿತ್ತು. ಅವನ ಯೋಚನೆ, ವಿಚಾರ ಸಂಕಿರಣ, ಮಕ್ಕಳಿಗಾಗಿ ಸಾಕಷ್ಟು ನಾಟಕಗಳು ಬರ್ತಾ, ಮಹಿಳೆಯರಿಗಾಗಿ ನಾಟಕಗಳನ್ನ ಮಾಡಿಸಿದ. ಅವನ್ನ ಹೋಗ ಹಿಂಗೆ ಇರ್ತಿತ್ತು ಅಂತೇಳಿ ಸಂಗೀತ 2 ನಾಟಕಗಳನ್ನು ಬರೆದಿದ್ದಾನೆ, ಪ್ರತಿಗಳು ಪ್ರಿಂಟ್ ಆಗಿದ್ದಾವೆ. ಆಮೇಲೆ ಮಕ್ಕಳ ನಾಟಕಗಳು ಸಾಕಷ್ಟು ಬರ್ದ. ಚೋರ ಪುರಾಣ ಅಂತ ಬರ್ದ. ಒಂದು ಸಾಯಿ ಸಮ್ಮೇಳನಲ್ಲಿ ಕೂಡ ಒಂದು ನಾಟಕ ಬಿಡುಗಡೆ ಆಯಿತು. ಅಷ್ಟೇ ಮನೆ ಕಡೆಗೆ ಒಲವು ಭಾಳ ಕಡಿಮೆ ಮಾಡ್ತಿದ್ದ. ನಮ್ಮಪ್ಪ ಬೈತಿದ್ದ ಮನೆ ಕಡೆ ಹೋಗಂತ. ಅವರು ವಿಶೇಷ ಕಮಲಾ ಟೀಚರ್ನ ಅಕ್ಕೋರ್ ಅಂತೀವಿ ಇವರಿಗೆ. ಅಕ್ಕೋರಂತೂ ಮಹಾನ್ ದೇವತೆ. ಇವನು ಎಲ್ಲವನ್ನೂ ಸಹನೆ ಮಾಡಿಕೊಂಡು ಅವನಿಗೆ ಬೆನ್ನೆಲುಬಾಗಿ ನಿಂತು ಗೋಪಿ ಆವಾಗಲೇ ಅವ ಮಹಾನ್ ಕಲಾವಿದ, ಈಗಂತೂ ದೊಡ್ಡ ಕಲಾವಿದ. ಅದಕ್ಕೆ ನಾ ಹೇಳೋದು, ಧ್ರುವರಂಗ ಒಂದು ದೊಡ್ಡ ಬಂಡಿ, ಈಗ ಗೋಪಿ ಅದು ಹಿಂದಿನ ಸಣ್ಣ ಬಂಡಿ, ಈಗ ಅದಕ್ಕೆ ಇನ್ನೊಂದು ಬಂಡಿ ಹುಟ್ಟ್ಯದ. ನಾ ಹೇಳೋದು, ಧ್ರುವನ ಮನಸ್ಸಿನಾಗ ಒಂದಿತ್ತು. ಲಾರೆನ್ಸ್ ಆಲಿವರ್, ಮಗನ ಲಾರೆನ್ಸ್ ಆಲಿವರ್ ಹೇಳ್ತಿದ್ದ, 3 ನಾಟಕಗಳನ್ನ ಮಾಡಲೇಬೇಕಂತ. ಒಬ್ಬ ನಟ ಆದವ, ಕಲಾವಿದ ಆದವ. ಒಂದು ಕಿಂಗ್ ಲಿಯರು, ಒಂದು ಮ್ಯಾಕ್ಬೆತ್ತು, ಇನ್ನೊಂದು ಹ್ಯಾಮ್ಲೆಟ್ಟು. ಮಗನ ಮ್ಯಾಕ್ಬೆತ್ ಮಾಡೀನಿ, ಕಿಂಗ್ ಲಿಯರ್ ಮಾಡೀನಿ, ಇನ್ನೊಂದು ಆಸೆ ಅದಲೇ ಹ್ಯಾಮ್ಲೆಟ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದ, ಭಾಳ ಆಸ್ಕೊಂಡ. ಅದು ಬಹುಶಃ ನನ್ನ ದೃಷ್ಟಿಯಲ್ಲಿ ಗೋಪಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೋಪಿ ಕೂಡ ಅದ್ಭುತ ಕಲಾವಿದ, ಅವನ ಎಲ್ಲ ಗುಣಗಳು. ಆದರೆ ಧ್ರುವರಾಜ್ ದೇಶಪಾಂಡೆ, ಧ್ರುವಣ್ಣ ವಾಸ್ತವಕ್ಕೆ ಹತ್ತಿರವಾಗಿ ಒಂದು ಅದ್ಭುತ ನಾಟಕ ಮಾಡಿದ. ಕದಡಿದ ನೀರು. ಒಂದು ಡೈಲಾಗ್ ಹೇಳ್ತಿದ್ದೆ, ಹಂಟ್ರಿಗಾಲ್ ಕೊಟ್ಟು ಓಡು ಆ ಹೋಗ ನನ್ನ ಹುಟ್ಟಿದ ಮೊದಲಾದ. ಇದೇ ಒಂದು ಡೈಲಾಗ್ ಸರ. ಆ ಪೂರ್ತಿ ಡೈಲಾಗ್ ಹೇಳ್ಬೇಕಾದ್ರೆ ಸುತ್ತದು ಎಲ್ಲ ಪ್ರೇಕ್ಷಕರು ನೀರು ಬರ್ತೀವಿ. ವಾಸ್ತವವಾಗಿ ಈಗ ಅವಾಗ ಎಷ್ಟು ಹತ್ತಿರ ಆಗಿಬಿಟ್ಟಿದ್ದ, ಅಥವಾ ನಮ್ಮ ಜಂಬೆ ಸರ್ಗೆ ಎಷ್ಟು ಹತ್ತಿರ ಆಗಿದೆ ಅಂತಂದರೆ, ಅವ್ರು ಜಂಬೆ ಸರ್ ಮೊನ್ನೆ ಎಲ್ಲ ಒಂದು ಫೇಸ್ಬುಕ್ನೇ ಬರೆದಿದ್ರು, ನಾ ಕಂಡ ಅದ್ಭುತ ನಟ. ಮೊನ್ನೆ ಫೇಸ್ಬುಕ್ನಲ್ಲಿ ಹಾಕಿದ್ರು ನಮ್ಮ ಗುರುಗಳು, ಮಹಾನ್ ಕಲಾವಿದ, ಆರೋಗ್ಯ ಕಾಪಾಡ್ಕೋಬೇಕಿತ್ತು, ಒಂದೇ ಶಬ್ದ ಬರೀ ಅವ ಆಗಿದ್ನಂದ್ರೆ ಇವತ್ತು ನಮ್ಮ ಕರ್ನಾಟಕ ಅಲ್ಲ ಸರ್, ನಮ್ಮ ದೇಶದಾಗೆ ಒಂದು ಯಾವುದೋ ದೊಡ್ಡ ಹುದ್ದೆ ಅಥವಾ ರಂಗದ ಮಹಾನ್ ದೊಡ್ಡ ರಂಗ ಕಡಿಮೆ ಆಗ್ತಿದ್ದ.
ಧ್ರುವರಾಜ್ ದೇಶಪಾಂಡೆಗೆ ಸಾಕಷ್ಟು ಮಂದಿ ಒಡನಾಟ ಇತ್ತು, ಮತ್ತೆ ವಿರೋಧ ಮಾಡ್ಕೊತಿದ್ದ. ಅವೆಲ್ಲ ಮೀರಿ ಅದ್ಭುತವಾಗಿ ನಾಟಕಗಳನ್ನೂ ಮಾಡ್ತಿದ್ದ. ಎಸ್ ಕೆ ಕುಲಕರ್ಣಿ ಸರ್ ಅಂತೂ ಅಂತ ವಯಸ್ಸಾದವ್ರನ್ನೂ ಕೂಡ ಕರಿಬಸವ ಸರ್ನ ರಂಗದೊಳಗೆ ಸ್ಟೇಜ್ ಮೇಲೆ ಕಲ್ಕತ್ತಾಕ್ಕೆ ಹೋಗಿದ್ದೀವಿ ಸರ್. ಕಲ್ಕತ್ತಾದಾಗ ಒಂದು ದೊಡ್ಡ ಕಲ್ಕತ್ತಾ ಹೋಗ್ಬೇಕಾದ್ರೆ ಸರ್ 45 ಮಂದಿ ಕರ್ಕೊಂಡು ಕಲ್ಕತ್ತಾಗೆ ಹೋಗಿದ್ದಾನೆ. 6-7 ದಿವಸ ಆ ರೊಟ್ಟಿ ಕಟ್ಕೊಂಡು ಯಾವುದೇ ಮಾಡಿದ್ರು ಅವನು ಸಂಭ್ರಮ. ಒಂದು ರೊಟ್ಟಿ ಬಾಕ್ಸ್ ಒಂದು 2-2 ಸಾವಿರ ರೊಟ್ಟಿ ಬಾಕ್ಸ್ ಕಟ್ಕೊಂಡು ಹೋಗುದು ಸರ್. ಅವರ ಸ್ಟೇಷನ್ದಾಗ ಕೂತ್ರೆ ನಾವು ಸ್ವಲ್ಪ ಒಂದು ಮಿಲ್ಟ್ರಿ ದಂಡ ಕೂತಂಗೆ ಕೂಡ್ತಿತ್ತು. ತರ್ತಿದ್ದ, ಬಡಿಸ್ತಿದ್ದ, ಮಾಡ್ತಿದ್ದ, ಪ್ರತಿಯೊಂದು ಸಾಹಸ. ಹೋಗ್ತಾ ಇದ್ವಿ ಸರ್. ಟ್ರೈನಲ್ಲಿ ಒಬ್ಬರು ಉಷಾ ಗವಿಮಠನವ್ರು, ಅವರು ಶುಗರ್ ಏನೋ ಗೊತ್ತಿಲ್ಲ, ಇದಕ್ಕಿದಾಗೆ ಅವರು ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ರು. ಟ್ರೈನಲ್ಲಿ ಹೊಂಟಿವಿ ಸರ, ಅವರ ಹತ್ರ ಇವರು ಎದೆ ಹೊಡ್ಕೊಳ್ತಾ ಇದೆ, ಗಾಬರಿ ಆಗಿಬಿಟ್ರು. ಧ್ರುವನಿಗೆ ಸ್ವಲ್ಪ ಭಾಷೆ ಪ್ರಾಬ್ಲಮ್, ಕನ್ನಡದ ಮೇಲೆ ಇದ್ದ ಬಿಟ್ಟರೆ ಇನ್ಯಾವುದೂ ಭಾಷೆ ಗೊತ್ತಿಲ್ಲ. ಇದಕ್ಕಿದಾಗೆ ಅವನು ಅನ್ಕಾನ್ಷಿಯಸ್ ಆಗಿದ್ಬಿಟ್ಟು ಸರ್. ಇಡೀ ಟ್ರೈನಲ್ಲಿ 18 ಹೋಗಿದ್ದು. ಆ 18 ಹೋಗಿವಾಗ ಇವನು ಯಾರೇ ಡಾಕ್ಟರ್ ಇದ್ದೀರೇನ್ರಿ ಸರ್? ಅವನು ಇದನ್ನು ಪೇಷಂಟ್ ನೋಡಿದ್ರು. ಪ್ರತಿ ಹೋಗಿ 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 ಯಾರೋ ಹೇಳಿದ್ರು ಕೊಯ್ ಡಾಕ್ಟ್ರು. ಆಮೇಲೆ ಹೇಳಿದ್ರು ಕೊಯ್ ಡಾಕ್ಟ್ರ ಪೂಜ್ಕೊಂಡ ಸರ್. ಇಡೀ 18 ಹೋಗಿ ಒಬ್ಬರನ್ನ ಒಂದು 3 ಮಂದಿ ಡಾಕ್ಟ್ರನ್ನ ಕರ್ಕೊಂಡ್ಬಂದ. ಎದೆ ಮೇಲೆ ಗೊತ್ತಾ ಮಾಡಿ ಅವರನ್ನು ಆರಾಮ ಮಾಡಿಸಿ ಮೊದಲು ಸೀದಾ ಸರ್ ಬಿಟ್ಟು ಅವ್ರನ್ನ ಡಾಕ್ಟರ್ ಕಡೆ ಕರ್ಕೊಂಡೋದ. ನಾವು ಸ್ಟೇಷನ್ ಮುಟ್ತಿದಾಗೇ ಎಲ್ಲ ರಿಪೋರ್ಟ್. ಆಮೇಲೆ ಅವ್ರಿಗೆ ಇಂಥದ್ದು ಏನೇ ಮಾಡಲಿ ಅದು ಒಂದು ಸಾಹಸಿದ ಕೆಲಸನೇ ಇರ್ತಿತ್ತು. ಬಟ್ ಕಲ್ಕತ್ತಾಗ ಸರ್ ಸಾಂಗವಿ ಅಂತವರು ಋತ್ವಿಕ್ ಘಟಿಗೆ ಬಹುಶಃ ನಮ್ಮ ಸತ್ಜಿತ್ ರಾಯ್ ಇದ್ದಾರಲ್ಲ ಅವರ ಪ್ಯಾರಲ್ ಅದ್ಭುತ ನಿರ್ದೇಶಕರು. ಋತ್ವಿಕ್ ಘಟಿಗಿಂತ ಮೇಘಾಡ್ ಕತಾರ ಅಂತ ಫಿಲ್ಮ್ ಕೊಟ್ಟವರು. ಅವ್ರ ಊರಲ್ಲಿ ನಾಟಕೋತ್ಸವ ಸರ್. ಅದಕ್ಕೆ ಕರ್ನಾಟಕದಿಂದ ನಾವು ಗುಣಮುಖ ನಾಟಕ ತೊಗೊಂಡೋಗಿದ್ವಿ. ಆ ಗುಣಮುಖ ನಾಟಕ ಅಲ್ಲಿ 6 ಕನ್ನಡದವರು ಬಹುಶಃ ನವಲ್ಗುಂದವ್ರು ಬಂದಿದ್ರು ಸರ್. 30 ಜನ ಬಂದಿದ್ದಾರೆ ನಮಗೋಸ್ಕರ ರೊಟ್ಟಿ ಇವನ್ನೆಲ್ಲ ತೊಗೊಂಡು ನಾಟಕಕ್ಕೆ ಬಂದಿದ್ದಾರೆ. ಸಾಂಗೋವಿಯಲ್ಲಿ ಬಂಗಾಳಿ ಒಳಗೆ ನಮ್ಮ ನಾಟಕ ಋತ್ವಿಕ್ ಘಟಿಕ್ ರಂಗ ಬಂದು ಅಲ್ಲಿ ಆಡಿಟೋರಿಯಮ್ಮು. ನನಗೆ ಅಂತೂ ಲೈಟಿಂಗು ಧ್ರುವಣ್ಣ ನನ್ನಂತೂ ಬೆಳೆಸಿ ಅವನೇ ಸರ್. ಲೈಟಿಂಗ್ ನೀಲ್ಲ ಮಗನ ನೀಲ್ಲ ನಾಟಕ ಮಾಡ್ತಿದ್ದೆ ಬೈತಿದ್ದ. ಅಲ್ಲಿ ಒಬ್ಬ ನಾಗ್ನೂರ್ ಅಂತ ಒಬ್ಬ ಸಂಗೀತಗಾರ ಸರ್, ಹುಡುಗದವರು ಅದ್ಭುತ ಸಂಗೀತಗಾರ. ನಾಟಕ ಪ್ರಾರಂಭ ಆಯಿತು. ನಾಟಕ ಯಾರಿಗೆ ತಿಳಿಯಲ್ಲ ಅಂತಿದ್ವಿ ನಾವು. ಎಲ್ಲರೂ ನೋಡಿ ನಾಟಕ ಮುಗಿತಿದ್ದಾಗೆ ಮುತ್ತಿಗೆ ಹಾಕಿದ್ರು ಸರ್ ಧ್ರುವಣ್ಣಗೆ. ಆ ಸಂಗೀತಗಾರ ಯಾರು ಕೆಲವೊಬ್ಬರು ಅಲ್ಲಿ ಹಿಂದೂಸ್ತಾನಿ ಆಗ್ತಿದ್ದ. ಆ ನಾಗ್ನೂರವ್ರು ಹೋಗಿ ಒಂದಿಬ್ಬರಂತೂ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆಮೇಲೆ ಧ್ರುವಣ್ಣನ ಪಾತ್ರ ರೋಗಗ್ರಸ್ತ ಅಂತಿದ್ದಲ್ರಿ. ಬಟ್ ಸ್ಟೇಜ್ ಮೇಲೆ ಇದ್ದ ಹೊರಗೆ ಬಂದರೆ ಅವನ್ನ ಅಪ್ಕೊಂಡು ಮುದ್ದಾಡಿ ಜನವೇ ಇಲ್ಲ. ಆಮೇಲೆ ಅಷ್ಟೇ ನನ್ನ ಬೆಳಕಿಗಾಗಿ ಬೆಳಕಿಗೆ ವಿನ್ಯಾಸ ಮಾಡಿದೆ ಅಂತೇಳಿ ನನ್ನನ್ನು ಹೊಗಳಿದರು. ಅದೇನು ದೊಡ್ಡ ಮಾತು ಅಲ್ಲ. ಆದರೆ ಅವತ್ತಿನ ನಾಟಕದೊಳಗೆ ಅವರ ಅಣ್ಣ ಗುಂಡಣ್ಣ ಅವರು ಧ್ರುವಣ್ಣ ಏಕಮುಖಿಯಾಗಿ ಮಾಡ್ತಿದ್ರು ಸರ್. ಬಹುಶಃ ಅದು ಅವ್ರ ಮನೆಗೆ ಒಲೆದ ದೈವದತ್ತ ಕಲೆ ಅದು. ಅವತ್ತಿನ ಆ ದೃಶ್ಯ ನೋಡಿ ಇಡೀ ನಮ್ಮ ಟೀಮು ಎಲ್ಲನೂ ಅತ್ಯಂತ ಖುಷಿಯಿಂದ ಮೆರೆದಾಡಿಬಿಟ್ವಿ ಸರ್. ಒಂದೊಂದು ಪ್ರತಿ ಕ್ಷಣ ಅನುಭವ ಸರ್. ಇಷ್ಟು ಮಂದಿನ ಕರ್ಕೊಂಡೋಗು, ಅವು ಏನೇ ಮಾಡಿ ಹೋಗ್ಬೇಕಾರೆ ಟ್ಯಾಗು ಪ್ರತಿಯೊಬ್ಬ ಕಳ್ಕೊಬಾರ್ದು, ಅಡ್ರೆಸ್ಸು, ನಮ್ಮ ಎದಿಗೆ ಸ್ಲಿಪ್ ಹಚ್ಚೋದು ಸರ್. ನಾಟಕದ ಒಂದೇ ಅಲ್ಲ, ಪೇಪರ್ ವರ್ಕು, ಅಫೀಷಿಯಲಿ ವರ್ಕು. ಅವ ಧ್ರುವ ರಾಜ ಅಂತಂದರೆ ಅವ ಎಲ್ಲರೊಳಗೂ ರಾಜ. ಆದರೆ ಅವ್ನು ಕೆಲವೊಂದು ದೌರ್ಬಲ್ಯಗಳು ಖಂಡಿತ ಒಪ್ಕೊಳ್ಬೇಕು. ಇದ್ದು ಸಾಕಷ್ಟು ನೆಗೆಟಿವ್ ಥಿಂಕ್ ಇದ್ದು ಜಗಾಡ್ತಿದ್ವಿ, ಕೂಡ್ತಿದ್ವಿ, ಆಡ್ತಿದ್ವಿ, ಓದಾಡ್ತಿದ್ದ, ಅಷ್ಟೇ ಖುಷಿ ಪಡಿಸ್ತಿದ್ದ. ಮಹಾನ್ ಸಂಘಟಕ, ಸಂಗೀತಗಾರ, ನಿರ್ದೇಶಕ, ವಿನ್ಯಾಸಕ ಸರ್. ಅವನು ಅದ್ಭುತವಾದ ವಿನ್ಯಾಸಕ. ಬಹುಶಃ ನಾವು ಕಂಡಿಲ್ಲ ಒಂದು ಬಹುಶಃ ಗುಣಮುಖ ನಾಟಕದ ಸುಮ್ಮನೆ ಆಗಿನ ಕಾಲದಲ್ಲಿ ಅವನು ಮಾಡಿದಂಥ ಇದೊಂದು ದೃಶ್ಯ ಸರ್. ಅವನ ಕಲ್ಪನೆ, ಕಾಸ್ಟ್ಯೂಮು, ಸಂಯೋಜನೆ. ಧ್ರುವರಾಜ್ ದೇಶಪಾಂಡೆ ಚಾಳೇಶನಾಗಿ ನನಗೆ ಹಲವು ಬಣ್ಣಗಳನ್ನು ತೋರಿಸಿದ. ಆದರೆ ಅವ ಕಪ್ಪು ಬಣ್ಣ ತಾಕಟ್ಕೊಂಡ ಸರ್. ಅವನು
ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಒಂದು ಅದ್ಭುತ ನಾಟಕ ಮಾಡ್ತೀಯ. ಅದರಲ್ಲಿ ಅವನ ಒಂದು ಅಭಿನಯವನ್ನು ನೋಡಿ ಅಜ್ಜಂಪುರದಲ್ಲಿ ನಮಗೆ ಎಷ್ಟೋ ನಾಟಕಗಳನ್ನ ಅವರೇ ಎರಡು ತಿಂಗಳು ಇಟ್ಕೊಂಡು ಮತ್ತೆ ಇನ್ನೂ ನಾಟಕ ಮಾಡಿಸಿ ಅಂತ ಕೊಡ್ತಿದ್ರು. ಹೇಳಿದಳು ಸರ್, ಯಾವುದನ್ನು ಬ್ಯಾಡ್ ಅಂತೀವಿ ಅದನ್ನು ಮೊದಲು ಉದ್ಧಾರ ಮಾಡ್ತಿದ್ದವ. ಅದು ಪಾಸಿಟಿವ್ ಆಗಿ, ನೆಗೆಟಿವ್ ಥಿಂಕಿಂಗ್ ಅಲ್ಲ. ಅದೇ ಹೇಳಿಲ್ಲ, ಅದೇನು ಕೆಟ್ಟ ಗುಣ ಅಂದರೆ ಆ ಕೆಟ್ಟಗಳನ್ನೇ ಅವ ಪಾಸಿಟಿವ್ ಮಾಡಿಕೊಡ್ತಿದ್ದ. ಹೌದಲೇ ಮಗನ ನನ್ನ ದೌರ್ಬಲ್ಯ ನಾ ಮಾಡ್ತೀನಿ. ಆಮೇಲೆ ಬೈತಿದ್ದ. ಕೆಲವೊಬ್ಬರಿಗೆ ಬದ್ಧತೆ ಎಲ್ಲರಿಗೂ ಒಂದು ಮಾತು ಹೇಳ್ದ, ನಾ ಉಗಳಿದ್ರೆ ನನ್ನ ಉಗುಳು ವೇಸ್ಟ್ ಆಗ್ತದೆ, ನಡಿ ರಿಹರ್ಸಲ್ನಾಗ 1 ನಿಮಿಷ ನಾನು ವೇಸ್ಟ್ ಮಾಡಿದ್ರೆ ನೇರವಾಗಿ ಯಾರೇ ಇರಲಿ ಸರ್ ನಿಷ್ಠುರವಾಗಿ ಬೈತಿದ್ದ. ಅವನು ಆ ಗುಣಕ್ಕೇನೆ ಸರ್ ಫಿಲ್ಟ್ರ್ ಆಗಿ ಎಷ್ಟೋ ಜನ ಉಳ್ಕೊಂಡಿದ್ದು, ಎಷ್ಟೋ ಜನ ಕಲ್ತಿದ್ದಾರೆ. ಒಂದಲ್ಲಿ ಮಠ ಸಾಕಷ್ಟು ಜನ ಸರ್ ಈಗೂ ಅವನು ಪ್ರತಿ ಕ್ಷಣಕ್ಕೂ ಕಾಯ್ತಿರ್ತಾರೆ. ಆವಾರಿ ಅನ್ನೋರು ಸರ್ ಅವ್ರು ಮಾಡಿ ಧ್ರುವಂಗಿ ನಮ್ಮನ್ನು ನಾಯಕತೆಯನ್ನು ಮಾಡಿಸಿದ್ದ. ಅವು ಹಾಡುಗಳು ನಮ್ಗೆ ಇಟ್ಟಣ್ಣವ್ರು ಸರ್ ಒಬ್ಬರಲ್ಲ ಬನಟ್ಟಿ ಸರು, ನಾ ಎಷ್ಟೋ ಜನ ಹೆಸರು ಮರ್ತಿದ್ದೀನಿ. ಅವ್ನು ಎಷ್ಟು ಜನ ಮೆಮ್ಲಿ ಸರ್ ಹಿರೇಮಿಡ್ ಸರು ಸರ್. ಅದು ಅವನ್ನ ಕೈ ಜೋಡಿಸೋದಕ್ಕೆ ಈ ಒಂದು ಮೀಟಿಂಗ್ ಮಾಡ್ತಿದ್ವಿ ಸರ್. ಅವನು ಮೀಟಿಂಗ್ ಮಾಡಿದ್ರೆ ಅದಕ್ಕೆ ಆದ ಒಂದು ವ್ಯವಸ್ಥೆ, ಇವ್ರು ಹೀಗೆ ಬರಬೇಕು, ಇಲ್ಲಿ ಕೂಡಬೇಕು, ಆ ಮೀಟಿಂಗಿನ ವಿಷಯ ಏನು, ತೀರ್ಮಾನ ಏನು. ಅವ ಒಬ್ಬ ಮಹಾನ್ ಆಫೀಸಿಯಲ್ ವರ್ಕ್ ಅದು. ಮತ್ತೆ ಹೇಳ್ಕೊತಿದ್ದ, ಮಗನ 4 ಸಾರಿ ನಾನು 10th ಫೇಲ್ ಆಗಿನಿ, 2 ಸಾರಿ PUC ಫೇಲ್ ಆಗಿದ್ದ ಸರ್. ಅದನ್ನು ನಾವು ಪ್ಲಸ್ ಮಾಡ್ಕೊತಿದ್ದ. ಅವಂಗೆ ಅಜ್ಜಂಪುರ ಮಹಾವೀರ್ ಅಂತ ಇದ್ದ ಸರ್ ಎಲ್ಲದಕ್ಕೂ. ಆಮೇಲೆ ಮಜಾ ಅಂತಂದರೆ ನಮ್ಮ 3 ಮಂದಿ ಒಳಗೆ ಒಬ್ಬ ಸುಬ್ಬು ಹೊಲಿಯಾರ್ ಅಂತಿದ್ದ. ಅವ ನಮ್ಗೆ ಬೈತಿದ್ದ. ಮಹಾನ್ ಅಂತಃಕರಣಿ, ನಮ್ಮ ಒಡನಾಟಿ ಸರ್. ಅವನು ಧ್ರುವನ ಒಂದು ಬಿಟ್ಟು ಇರ್ತಿರ್ಲಿಲ್ಲ. ಚಾಣಕ್ಯ ಪ್ರಪಂಚ ಅವನ ಜೊತೆಯಾಗಿ ಅವನು ಬೆಳೆದವನು ಸುಬ್ಬು ಹೊಲಿಯಾರ್ ಅಂತಿದ್ದ. ನಮ್ಮ ಪ್ರತಿ ಬೆಳವಣಿಗೆಗೂ ಅವನು ಕೈ ಜೋಡಿಸಿದ. ಇಲ್ಕಲ್ಲಲ್ಲಿ ನಮ್ಮ ಚಿನ್ನಾನಂದ ಕುಲಕರ್ಣಿ ಮುಖ್ಯವಾಗಿ ಹೇಳೋದಂತ ಸರ್, ಯಶವಂತ್ ಸರ್ದೇಶ್ ಮಾಡಿ ಪಾಠ ನಾಟಕಗಳು ತಂದು ಮಕ್ಕಳಿಗಾಗೆ ಒಂದು ಹೊಸ ಪ್ರಯೋಗಗಳನ್ನೇ ಮಾಡಿಬಿಟ್ರು. ಇಲ್ಕಲ್ನಲ್ಲಿ ಅಂತೂ ಅದೊಂದು ಪಾಠ ನಾಟಕಗಳು ಯಶವಂತ ಈ ನಮ್ಮ ಬಂಡಿ ಚಿತ್ರವನ್ನು ಪ್ರಾರಂಭ ಮಾಡಿಕೊಂಡು ನಮ್ಮ ಮೊದಲಿಂದ ಎಲ್ಲದರೊಟ್ಟಿಗೂ ಅವನು ನಮಗೆ ಸಹಾಯ ಸಹಕಾರ ಮಾಡಿದ್ದು. ಸೊ ಧ್ರುವರಾಜ್ ದೇಶಪಾಂಡೆ ಒಂದು ಶಕ್ತಿ ಅಲ್ಲ, ಒಂದು ಒಬ್ಬ ಬರೀ ವ್ಯಕ್ತಿ ಅಲ್ಲ. ಅವ ಹೇಳ್ತೀನಲ್ಲ ಅದಕ್ಕೆ, ಅಪ್ಪ ನಾವು ಮನೆಗೆ ಅಂಟ್ಕೊಂಡವ್ರಲ್ಲ, ನಾವು ರಂಗಭೂಮಿಗೆ ಅಂಟ್ಕೊಂಡವ್ರು. ಯಾವ ಹೊತ್ತಿನಾಗ ಎಲ್ಲಿಗೆ ಏನಾಗಬೇಕೋ ಅಲ್ಲಿ ಆಗ್ತೀವಿ, ಅಲ್ಲಿ ಹೋಗ್ಬೇಕಾಗ್ತದೆ, ಅದನ್ನು ಮಾಡ್ತೀವಿ. ಒಂದು ದಿವಸ ನಮ್ಮಪ್ಪ ಹೇಳ್ದ, ಸ್ವಲ್ಪ ಹೆಣ್ಣು ಮಕ್ಕಳ ಕಡೆ ಗಮನ ಕೊಡು, ಪಾಪಕ್ಕೆ ಒಬ್ಬಕ್ಕೆ ಇರ್ತಾಳೆ. ಇದ್ದಾರೆ ನಮ್ಮ ಮನೆ ಮಂದಿ ಎಲ್ಲ ನೋಡ್ಕೋತಾರೆ, ಅಣ್ಣಿದ್ದಾರೆ ಎಲ್ಲರೂ ಅಷ್ಟು. ಅದು ಸತ್ಯ. ಅವ್ರ ಮನೆಯವರು ಅವ್ರನ್ನ ಹೂ ಹಿಡ್ದಂಗೆ ಹಿಡ್ದಿದ್ರು. ಗುಂಡಣ್ಣಾಗಲಿ ಬಣ್ಣಣ್ಣಾಗಲಿ ಹುಟ್ಟೋರು ಅಂತ ಗುರಂಡು ಇಡೀ ಕಟ್ಟುಗೋರು ಮಾಡ್ತಾನೆ. ಆಮೇಲೆ ಒಂದು ಮಾತು ಹೇಳ್ತಿದ್ರು ಸರ್, ಸೃಜನಶೀಲ ಯಾವುದೇ ಸೃಜನಶೀಲ ಕಲೆಯನ್ನು ಉಚಿತವಾಗಿ ಆಸ್ವಾದಿಸುವುದು ಅಪರಾಧ ಅಂತ ನೇರವಾಗಿ ಹೇಳ್ತಿದ್ದ. ಕೆಳಗೆ ಕಟಗೂರು ರಾಜಣ್ಣ ಅಂತ ಬರೀತಿದ್ದ. ಕಟಗೂರು ರಾಜಣ್ಣ ಅಂದರೆ ಧ್ರುವರಾಜ್ ದೇಶಪಾಂಡೆ ಅವರು. ಇವತ್ತಿಗೂ ಬಹುಶಃ ಉತ್ತರ ಕರ್ನಾಟಕ ಯಾರು ಬೇಕಾದ್ರೂ ಕೇಳಿ ಅವನು ಧ್ರುವರಾಜ್ಗಿಂತ ಕಟಗೂರು ರಾಜಣ್ಣ ಅಂದರೆ ಅಷ್ಟು ಹೆಮ್ಮೆ ಅಭಿಮಾನ ಪಡ್ತಾರೆ ಸರ್. ಆಮೇಲೆ ಧ್ರುವಣ್ಣಲ್ಲೂ ಸಾಕಷ್ಟು ಅದೇ ನೋಡ್ರಿ, ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೂ ವಿಷಯಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ ರವಿ ಬೆಳಗ್ಗೆಯವರು ಬರ್ತಿದ್ರು. ಮೈಬೂಬ್ ಜಂಡೇರಂತೂ ಪಾಪ 24 ಅಲ್ಲಿ ಅಮರಾವತಿ ರೋಡ್ಗೆ ಧ್ರುವರಂಗ ಸಾಬಣ್ಣ ಪತನ ಅಂತ ಒಂದು ನಾಟಕ ಮಾಡಿದ್ವಿ ಸರ್. ಆಗಿನ ಕಾಲದಾಗ 3.5 ಲಕ್ಷ ಕೊಟ್ಟು ಬರೀ ಒಂದು ಕಬ್ಬಿಣದ ಸೆಲ್ಟರ್ ಥರ ಮಾಡಿ ಅದು ನೋಡ. ಬಹುಶಃ ಕರ್ನಾಟಕದಲ್ಲಿ ಅದನ್ನು ನಾವು ಯಾರೂ ಮಾಡೋದಾಗೆ ಇಲ್ಲ. ಆಮೇಲೆ ಅವ ಒಂದಕ್ಕೆ ಬದ್ಧ ಆಗಿರಲಿಲ್ಲ ಸರ್ ಅವನು. ಬಹುಶಃ ಅದನ್ನು ನೋಡಿ ಸರ್, ಪತನ ಅನ್ನೋ ನಾಟಕಕ್ಕೆ ಅವನ ಕಲ್ಪನೆ ಹೇಗಿದೆ ನೋಡಿ ಸರ್. ಅವು ಬರೀ 20-30 ರಂಗ ವೇದಿಕೆಯಲ್ಲಿ ಎಷ್ಟೊಂದು ಆಳ, ಡೆಪ್ತು, ಕಲರು, ವೇದಿಕೆ ವಿನ್ಯಾಸ, ಸೆಟ್ಟು ಮತ್ತು 2 ವಿಭಾಗಗಳು, ಪ್ರತಿಯೊಂದನ್ನು ಅವನು ಭಾಳ ಯೋಚನೆ ಮಾಡಿ ಮಾಡ್ತಿದ್ದ. ಅವನು ಯಾವುದೇ ನಾಟಕ ಇರಲಿ, ಅವನು ಕಲರ್ ಸೆನ್ಸು ಕೂಡ ಅಷ್ಟೇ ಇತ್ತು ಸರ್. ಅವನು ಚಾಳೇಶ್ನೊಳಗೆ ಒಂದು ಕೋಟ್ ಹಾಕಿರ್ತಿದ್ದ ಸರ್. ಒಂದು ನಾಯಿ ಪಾಠ ಮಾಡ್ತಿದ್ದ, ನಾಯಿ ಹಾಕ್ತಿದ್ದ. ಬಹುಶಃ ಧ್ರುವರಾಜ್ ದೇಶಪಾಂಡೆ ತಾನಲ್ಲದೆ ಆಗೋದಿದೆಯಲ್ಲ ಎಲ್ಲ ಆಯಾಮಗಳು ಮಾಡ್ತಿದ್ದ. ಕದಡಿನ ಶಿವಪ್ಪನಾಗಿ
ತನ್ನ ಎಲ್ಲ ನೋವುಗಳನ್ನ ಮೈಗೂಡಿಸ್ಕೊಂಡು ಅತ್ಯಂತ, ಆದರೆ ಹೇಗೆ ಹೇಳ್ಬೇಕು ಸರ್, ಆ ಶಿವಪ್ಪ ಆಗಿದ್ನಲ್ರಿ, ಬಹುಶಃ ಎಲ್ಲೋ ಒಂದು ಕಡೆ ಬಸವಣ್ಣನು ಗಾಂಧಿನೂ ಆ ಅಭಿನಯ ನೋಡಿದವರು ಬಹುಶಃ ನೀನು ನೀನಾಸಮ್ಮ ಅಂತೂ ಅದು ಇಡೀ ನಮ್ಮ ಇದ್ರೊಳಗಂತೂ ಎಷ್ಟೋ ಶಿವಪ್ಪ ಬಂದು ನೋಡ ಅಂತಿದ್ರು ಜನ. ಆ ಶಿವಪ್ಪ ಲಿಯರು ಇನ್ನೊಂದು ಹೇಳ್ತಿದ್ದ, ಶ್ಯಾಮನಂದ ರಂಗಾಡಿ, ಚಿದಂಬರ ರಹಸ್ಯ ಬಿಡಿಸೋದು ಆಗಲಿಲ್ಲ. ಚಿದಂಬರ ರಹಸ್ಯ ಬಿಡಿಸ್ತೀನಿ ಮಗನ ಅಂತಿದ್ದ, ಅಷ್ಟೇ ಫಾಸ್ಟ್ ಕಾಮಿಡಿಯಾಗಿ. ಬೆಪ್ಪು ತಕ್ಕಡಿ ಬೋಳಿಶಂಕರನಾಗ ಅಯ್ಯಪ್ಪ. ಆಮೇಲೆ ತಿರ್ಗಾ ನಮ್ಮ ನೀನಾಸಂಬಲಿ ಇದ್ದಾಗ ಫಸ್ಟ್ ನಮಗೆ ಬಿಳಿಯರ ಚರ್ಮ ನಮಗೆ ಸ್ಪರ್ಶ ಆಗಿದ್ದು ಅಂಥೇಳಿ ಅಕ್ಷರ ಸರ್ ಹೇಳ್ತಿದ್ರು. ಬೆನ್ವಿಟ್ಸ್ ಬಂದಿದ್ದರು. ಬೆನ್ವಿಟ್ಸ್ ಬಂದಾರೆ ಅಂತ 1985ನೇ ಇಸ್ವಿಯಲ್ಲಿ ಬೆನ್ವಿಟ್ಸ್ ಜರ್ಮನ್ ನಿರ್ದೇಶಕರು ನಮಗೆ 21 ದಿವಸ ಇದ್ದು ಕಕೇಶನ್ ಚಾಕ್ ಸರ್ಕಲ್ ನಾಟಕ ಮಾಡಿಸಿದ್ರು. ನಮಗಾಗೆ ಬಂದಿದ್ದರು. ಅವಾಗ ಪ್ರಥಮವಾಗಿ ಬಿಳಿಯರ ಚರ್ಮ ಸ್ಪರ್ಶ ಆಗಿದ್ದ ಅಕ್ಷರನ ಭಾಳ ಖುಷಿಯಿಂದ ಹೇಳ್ತಿದ್ದರು ನಮಗೆ, ಕಲೀರಿ, ಒಂದೊಂದು ಇಂಚು ಬಿಡಬೇಡಿ ಅಂತ. ಇವ ಒಂದು ಅಜ್ಜಾಕನ್ ರೋಲ್ ಪಾಠ ಮಾಡಿದ. ಅವರು ಬೆನ್ವಿಟ್ಸ್ ಇವನಿಗೆ ಇಷ್ಟು ನಂಬ್ಕೊಂಡ್ಬಿಟ್ಬಿಟ್ಟಿದ್ರು. ನಮ್ಮ ರಿಹರ್ಸಲ್ ನೋಡಲಿಕ್ಕೆ ಉಡುಪಿ ಮಂಗಳೂರಿಂದ ಜನ ರಿಹರ್ಸಲ್ ನೋಡಲಿಕ್ಕೆ ಬರ್ತಿದ್ರು. ಆ ಅಜ್ದಾಕ್ ಇವತ್ತಿಗೂ ಚಿರಂತರವಾಗಿ ನೆನಪನ್ನಾಗಿ ನಾನು ಸರ್ ಅನುಭವಗಳಿದೆಯಲ್ಲ ಹಂಚ್ಕೊಂಡಿದ್ದು ಎಷ್ಟು ಹೇಳಿದ್ರು ಕಡಿಮೆನೇ ಸರ್. ಮಹಾನ್ ಮಹತ್ವಾಕಾಂಕ್ಷಿ, ಒಂಥರ ಮ್ಯಾಕ್ಬೆತ್ ಅಂತಾರ, ಏನೋ ಮಾಡಬೇಕು. ಲಿಯರ್ ನಂಗೆ ಎಲ್ಲ ಕಳ್ಕೊಂಡು ಮಹಾನ್ ಅಂತಃಕರಣಿ. ಅದು ಹ್ಯಾಮ್ಲೆಟ್ನಂತ ಇನ್ನೂ ಆಸೆ ಇಟ್ಕೊಂಡಿದ್ದಾನೆ. ಹಿಂದೆಲ್ಲ ನಾಳೆ ಬಹುಶಃ ಅದು ಪದೇ ಹೇಳಿದ್ರೆ ಅವರು ಗೋಪಾಲಕೃಷ್ಣ ಮಾಡ್ಬೋದು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅವನ ಜೀವನದಲ್ಲಿ ಇನ್ನೊಂದು ನಾಟಕ ಅವನ ಆಸೆ ಸರ್, ನಮ್ಮದು ಧ್ರುವರಂಗ ಸಂಚಾರಿ ಘಟಕ ಅಂತ. ಆಮೇಲೆ ಒಂದಕ್ಕೆ ಬೈಂಡಿಂಗ್ ಇರಲಿಲ್ಲ, ಅಲ್ಲೊಂದು ಹೋಗಿ ಮಾಡು, ಅಲ್ಲೊಂದು ಸಂಸ್ಥೆ ಮಾಡು, ಇಲ್ಲಿ ಹೋಗ್ಕೊಳ್ಳಿ, ಇನ್ನೊಂದು ಸಂಸ್ಥೆ ಮಾಡು ಅಂತಿದ್ದ. ಧ್ರುವಣ್ಣ ನಮ್ಗೆ ಎಲ್ಲಿವರೆಗೆ ಬರ್ತಿದ್ದ ಅಂತಂದರೆ, ಅದು ಧ್ರುವರಂಗ ನಮ್ದು, ಅದು ಏನು ಬೇಕಾಗಿಲ್ಲ ಅದು. ಆದರೆ ನಾವು ಅದಕ್ಕೆ ರಿಜಿಡ್ ಆಗೋದು ಬೇಡ, ಇನ್ನೊಂದು ಮಾಡೋಣ ಅಂಥೇಳಿ ಸಾಣೆಹಳ್ಳಿಗೊಳಗೆ ಒಂದು ಏನೋ ಹೊಸ ಪ್ರಯೋಗ ಮಾಡಿಕೊಳ್ಳ. ಅಲ್ಲೆಲ್ಲ ರೆಡಿಯಾಗಿತ್ತು. ಕಾರಣಾಂತರಗಳಿಂದ ಅವ್ನಿಗೆ ಸ್ವಲ್ಪ ಅನಾನುಕೂಲ ಆಯಿತು. ಅಲ್ಲಿ ಇದರಲ್ಲಿ ಬಂದು ಇಲ್ಕಲ್ಗೆ ಬಂದ. ಆಮೇಲೆ ಪ್ರತಿ ಶಬ್ದ ನೋಡ್ರಿ ಒಂದು ಹುಡುಕಾಟ ಇರ್ತಿತ್ತು. ಧ್ರುವರಂಗ ಸಂಚಾರಿ ಘಟಕ ಏನೇ ಮಾಡಲಿ ಒಂದು ಅವನ ವಿಷನ್ ಇದೆ ಅಲ್ರಿ, ಅದ್ಭುತ ಮತ್ತು ವಿಸ್ತಾರವಾಗಿತ್ತು. ಅದೇ ಟೈಮ್ಗೆ ಜೈನ್ ಕಾಂಕಿಣಿಯವ್ರು ಬಂದು ನಾನು ETV ಕರ್ಕೊಂಡು ಹೋದರು. ನಾನು 6 ತಿಂಗಳ ರಾಮೋಜಿ ಫಿಲ್ಮ್ ಸಿಟಿಲಿದೆ, ಟ್ರೈನಿಂಗ್ ಮಾಡಿದೆ, ಎಲ್ಲ ಮಾಡಿದೆ. ಅಷ್ಟರೊಳಗೆ ನನ್ನ ಸಂಪರ್ಕ ಆಗಿ ಫೋನ್ ಇರಲಿಲ್ಲ ಸೊ ಆಮೇಲೆ ಹೇಳ್ತಾ ಇದ್ದ. ಆನಂತರ ಅವನು ಹೋದ. ಆಮೇಲೆ 2000 ಇಸ್ವಿ ಉಷಾ ನನಗೆ ಇನ್ನೂ ನೆನಪದ್ರಿ. ನಾನು ನಮ್ಮ ಗೆಳೆಯನೇ ನೀನಾಸಂ ಒಡನಾಟಿ ರಮೇಶ್ ಕೃಷ್ಣ ಅಂತ, ನಾನು ಧ್ರುವಣ್ಣ ಹಿಂಗೆ ಅಂತಂದೆ, ಹಿಂಗಾಗೇನಪ್ಪ ಅಂತಂದೆ. ಅವಕ್ಕೆ ರಮೇಶ್ ಕೃಷ್ಣ ಅದ್ಭುತ ನಿರ್ದೇಶಕ, ಸೀರಿಯಲ್ ಬರ್ತಿದ್ದು. ಅಂಬೆ ಬಾಯಿಲ್ಲ ಅಂತ ಕರ್ರ, ಒಂದು ಕೆಲಸ ಮಾಡು, ನಾಳೆ ಧ್ರುವಣ್ಣ ನಾನು ಧ್ರುವಣ್ಣ ಅಂತಿದ್ದೆ, ನಿಮ್ಮ ಧ್ರುವಣ್ಣನ ಕರೆಸಿ ಒಂದು ಮುಖ್ಯವಾದ ಒಂದು ಪಾತ್ರ ಕೊಡ್ತೀನಿ ಸೀರಿಯಲ್ನಾಗ, ದಯವಿಟ್ಟು ಅವನ್ನ ಕರೆಸಿಬಿಡಿ ಅಂತ. ಆಯಿತು ಅಂತಂದರೆ ಫೋನ್ ಮಾಡಿ ಧ್ರುವಣ್ಣಗೆ, ಅದು ಎಲ್ಲ ನಾನು ರಂಗಭೂಮಿಗೆ ಅಂಟ್ಕೊಂಡು ಇದೊಂದು ಸಾರಿ ನೀವು ಹೇಳಿನಿ, ನೋಡ್ತೀನಿ, ಬರ್ತೀನಿ. ಇನ್ನು 3 ದಿವಸನಾಗ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡು, ಅರ್ಬಿ ಇಸ್ತ್ರಿ ಮಾಡ್ಕೊಂಡಿನಿ, ಬುಕ್ಸ್ ಇಟ್ಕೊಂಡಿನಿ, 3 ದಿವಸನಾಗ ಬರ್ತೀನಿ. ಬಹುಶಃ 3-4 ದಿವಸನಾಗ ಬರ್ತೀನಿ ಅಂತ ಫೋನ್ ಮಾಡಿದ. ಅದ್ರ ಜೊತೆಗೆ ನನಗೆ ಒಂದು ಬ್ರೋಷರ್ ಕಳಿಸಿದ. ಆ ಬ್ರೋಷರ್ ಇದೆಯಲ್ಲ ಸರ್, ಬಹುಶಃ ಅವ ಹೇಳ್ತಿದ್ದ, ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ರಂಗಭೂಮಿಯ ರೆಪರ್ಟ್ರಿ ಅಂತ ಹೇಳ್ತಿದ್ದ. ಅವ ಹೇಳ್ದ, ಅಂಕದ ಪರದೆಯ ಪಯಣ ಹೊಸದು ರೆಪರ್ಟ್ರಿ ಸ್ಟಾರ್ಟ್ ಮಾಡಿದ. ಅದು 15ನೇ ತಾರೀಕು ಜುಲೈ 15 ಸ್ಟಾರ್ಟ್ ಆಗಬೇಕು. ಎಲ್ಲ ಕಳಿಸಿದ. ಮಗನ ಇದೊಂದು ನಾನು ಸೀರಿಯಲ್ ಮಾಡ್ತೀನಿ ಅಂದ. 11ನೇ ತಾರೀಕು ದೂರ ಆಗ್ಯಾನ ಅನ್ನೋದು ಭೌತಿಕವಾಗಿ. ಬಟ್ ಒಂದಂತೂ ಸತ್ಯ, ಅವಂಗ ಹೇಳ್ತಿದ್ರು ಸರ್ ಎಲ್ಲರೂ ವೇಸ್ಟ್ ಹಾಳು ಮಾಡಿದ, ಧ್ರುವರಂಗ ಇದು ಮಾಡಿದ. ಇಲ್ಲ, ಅವ ಬೆಳೆಸಿದ್ದಾನೆ,
ಅವನ 10 ಮಂದಿ ಅಲ್ಲಲ್ಲಿ ಹುಟ್ಟಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ. ಒಂದು ಸತ್ಯ, ಆಕಾಶ ಕಾಳಿ ಧ್ರುವರಂಗ ನಕ್ಷತ್ರ ಹೇಗೆ ಇವತ್ತಿಗೂ ಜೀವಂತವಾಗಿದೆಯೋ ಈ ರಂಗಭೂಮಿ ಇರುವವರೆಗೂ ಧ್ರುವರಾಜ ಜೀವಂತವಾಗಿರ್ತಾನೆ, ರಂಗಭೂಮಿಯೊಳಗೆ ತನ್ನ ಹೆಸರಿರ್ತಾನೆ, ತನ್ನ ಛಾಪ್ ಇದ್ದೇ ಇರ್ತದೆ. ಎಲ್ಲರಿಗೂ ಕೇಳೋದೊಂದೇ, ಅವನ ಆಸೆ ರಂಗಭೂಮಿ ಬೆಳೀಬೇಕು, ಬೆಳೆಸಬೇಕು. ಅದೊಂದು ಚಲನ ಕ್ರಿಯೆ. ದಯವಿಟ್ಟು ಕೇಳು, ಎಲ್ಲರಿಗೂ ಕೇಳು, ನಾಚಿಕೆ ಪಡಬೇಡ. ಅಸಹ್ಯ ಆದ್ರೆ ಆಗಲಿ, ಕಲ್ಲು ಒಗಿತಾರ ಮಗನ, ಉಳಿಸ್ಕೊ. ಚಲನ ಕ್ರಿಯೆಯಾಗಿ ಇರಲಿ, ರಂಗಭೂಮಿ ಉಳಿಲಿ, ರಂಗಭೂಮಿ ಬೆಳೀಲಿ ಅಂತಿದ್ದ. ನನಗೆ ಎಷ್ಟೋ ಮಂದಿ ಹೆಸರು ತೊಗೊಂಡಿಲ್ಲ, ಏನೋ ಸಾಕಷ್ಟು ವಿಷಯ ಮಾಡ್ತೀನಿ. ದಯವಿಟ್ಟು ನನಗೆ ಒಂದೇ ಒಂದು ಈ ಧ್ರುವರಂಗವನ್ನು ಇನ್ನೂ ಎಲ್ಲರೂ ಸೇರಿ ಮುನ್ನಡೆಸಲಿ ಅಂತ ಹೇಳ್ತಾರೆ. ದೊಡ್ಡ ಬಂಡಿ, ಸಣ್ಣ ಬಂಡಿ, ಮತ್ತು ಇನ್ನೊಂದು ಬಂಡಿ ಹುಟ್ಟ್ಯಾರ. ಗೋಪಾಲಕೃಷ್ಣ ಮಗನಿಗೂ ಇನ್ನೊಬ್ಬ ಮಗ ಹುಟ್ಟಾನೆ ರೀ. ಈಗ ಮ್ಯಾಚ್ಮೆಂಟ್ ಬರ್ತಲ್ಲ ರೀ, ಫ್ಲಿಯಾನ್ಸ್ ತಪ್ಪಿಸ್ಕೊಂಡಿದ್ದಾನಂತೆ, ಹಾಗೆ ಫ್ಲಿಯಾನ್ಸ್ ಅಲ್ಲಿ ಇದ್ದಾನೆ. ಮತ್ತೆ ರಂಗ ಚಲನೆ ಉಳಿಲಿ, ತಮ್ಮೆಲ್ಲ ಸಹಾಯ ಸಹಕಾರ ಇರಲಿ ಅಂತ ಹೇಳ್ತಾ, ಅಭಿನಯ ಭಾರತೀಯ ಶ್ರೀ ಅರವಿಂದ್ ಕುಲಕರ್ಣಿಗೆ ಸಮಸ್ತ ಒಚ್ಚಿಯೊಳ್ಳು ವೇದಿಕೆಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ರಂಗಭೂಮಿ ಬಾಳಲಿ, ಬೆಳಗಲಿ, ರಂಗಭೂಮಿ ಉಳಿಸಿ.